ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಧರ್ಮೇಶ್ ಜಿಜೆ. ನನ್ನ ಮನೆ ಪಾಠ ನಿಮಗಾಗಿ. ಇವತ್ತು ನನ್ನ ಮನೆ ಪಾಠದಲ್ಲಿ ನಿಮಗಾಗಿ ನಾರಾಯಣಪುರ ಇನ್ಸಿಡೆಂಟ್ ಎಂಬ ಪಾಠನ ಡಿಸ್ಕಸ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಇದು 10th ಸ್ಟ್ಯಾಂಡರ್ಡ್ನ ಸಪ್ಲಿಮೆಂಟರಿ ಲೆಸನ್ ಮೊದಲನೇದು ಆಗಿದೆ. ಸೊ ಇದನ್ನ ಬರೆದವರು ಶಶಿ ದೇಶಪಾಂಡೆ ಅಂತ ಹೇಳಿ ನಮ್ಮ ರೈಟರ್. ಸೊ ಇವರು ಈ ಒಂದು ಪಾಠನ ಬರೆದಿದ್ದೇನಪ್ಪ ಅಂದರೆ ದ ಟೈಟಲ್ ಈಸ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ಇಟ್ಸ್ ಅನ್ ಇನ್ಸಿಡೆಂಟ್. ಅದೊಂದು ಘಟನೆ ಅಂತೆ. ಎಲ್ಲಿ ಘಟನೆ ಅದು? ನಾರಾಯಣಪುರದ ಘಟನೆ. ಯಾವಾಗ ಅಂತಂದರೆ ಡ್ಯೂರಿಂಗ್ ದ 1942, 1942ನೇ ಇಸ್ವಿ ಅಂತ ಘಟನೆ ಇದು. ಅದು ನಮ್ಗೆ ಗೊತ್ತಾಗಿದೆ. ಅದರಲ್ಲಿ ಯಾವ ಮೂಮೆಂಟ್ ಅದು, ಯಾವ ಸನ್ನಿವೇಶ ಅದು? ಕ್ವಿಟ್ ಇಂಡಿಯಾ ಮೂಮೆಂಟ್ನ ಸನ್ನಿವೇಶ ಅಲ್ವಾ? ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗ್ತಾಯಿತ್ತು. ಅಟ್ ಎ ಟೈಮ್ ಜೊತೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ಆಗ್ತಾಯಿತ್ತು ಅಲ್ವಾ? ಆ ಸಮಯದ ಒಂದು ಘಟನೆ ಇದು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ್ದ್ರ ಬಗ್ಗೆ ಇರ್ಬೋದು ಇದು? ಸ್ವತಂತ್ರ ಹೋರಾಟದ ಬಗ್ಗೆ ಇದೆ ಅಲ್ವಾ? ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಬ್ರಿಟಿಷರಿಗೆ ಕೊಟ್ಟಂಥ ಕರೆ ಅದು ಅಲ್ವಾ? ಹಾಗಾಗಿ ಈ ಸಮಯದಲ್ಲಿ ಈ ಒಂದು ಇನ್ಸಿಡೆಂಟ್ನ ನಮಗೆ ತಿಳಿಸ್ತಾ ಇದ್ದಾರೆ ಶಶಿ ದೇಶಪಾಂಡೆ ಅವರು. ಆ ಒಂದು ಇನ್ಸಿಡೆಂಟ್ನ ಬಗ್ಗೆ ಇವತ್ತು ನಮಗೆ ಈ ಪಾಠದ ಮೂಲಕ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಸ್ವತಂತ್ರ ಹೋರಾಟ ಎಲ್ಲಿವರೆಗೂ ಇತ್ತು ಅಂತೇಳಿ. ಸ್ವತಂತ್ರ ಹೋರಾಟ ಕೇವಲ ಅದು ಮಹಾತ್ಮ ಗಾಂಧೀಜಿಯವರ ಹೋರಾಟ ಮಾತ್ರ ಅಲ್ಲ, ಅದು ಭಾರತದ ಸಮಾಜದ ಕೊನೆಯ ಒಂದು ಕುಟುಂಬದವರೆಗೂ ಕೂಡ ಅದು ಹಬ್ಬಿತ್ತು ಅಂತೇಳಿ ತಿಳಿಸೋ ಪ್ರಯತ್ನವನ್ನು ಈ ಒಂದು ಕಥೆ ಮೂಲಕ, ಈ ಒಂದು ಇನ್ಸಿಡೆಂಟ್ ಮೂಲಕ ಶಶಿ ದೇಶಪಾಂಡೆ ಅವರನ್ನು ತಿಳಿಸಿದೆ. ಇಲ್ಲಿ ಈ ಪಾಠದಲ್ಲಿ ನಾವು ಒಂದು ಫ್ಯಾಮಿಲಿ ನೋಡ್ತೀವಿ. ಒಂದು ಫ್ಯಾಮಿಲಿ ಇದೆ, ಅದು ಒಬ್ಬ ಟೀಚರ್ನ ಫ್ಯಾಮಿಲಿ. ನೋಡಿ, ನಾವಿಲ್ಲಿ ನೋಡ್ತೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಇಲ್ಲಿ ಬರ್ತಾರೆ. ಅವ್ರ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ. ಯಾರೆಲ್ಲ ಬರ್ತಾರೆ ಅಂದರೆ, ಮೋಹನ್ ಅಂತ ಒಬ್ಬ ಸ್ಟೂಡೆಂಟ್ ಬರ್ತಾನೆ. ಅವನಿಗೆ 18 ವರ್ಷ ಆಗಿದೆ. ಇನ್ನು ಒಬ್ಬ ಯವನಸ್ಥ ಅವನು. ಇನ್ನು ಬಾಬು ಅನ್ನೋನು ಒಬ್ಬ, ಇವನ ತಮ್ಮ, ಅವನಿಗೆ 13 ವರ್ಷ ಆಗಿದೆ. ಇನ್ನು ಬಾಬುವಿನ ತಂಗಿ ಅಥವಾ ಮೋಹನ್ ಮತ್ತು ಬಾಬುವಿನ ತಂಗಿ ಒಬ್ಬಳಿರ್ತಾರೆ, ಅವಳು ಮಂಜು ಅಂತೇಳಿ, ಅವಳಿಗೆ 11 ಇಯರ್ಸ್ ಆಗಿದೆ. ಮತ್ತು ಇವ್ರ ಜೊತೆಗೆ ಅವರ ಅಮ್ಮ ಕೂಡ ಇದ್ದಾರೆ. ಈಗ ಅವರಪ್ಪ ಏನಾಗಿದ್ರು? ಟೀಚರ್ ಆಗಿದ್ರು. ಆ ಟೀಚರ್ ಅವ್ರನ್ನ ಏನು ಮಾಡ್ತಾರೆ? ಬಿಕಾಸ್ ಹಿ ವಾಸ್ ಅ ಫಾಲೋವರ್ ಆಫ್ ಮಹಾತ್ಮ ಗಾಂಧಿ, ದ ಬ್ರಿಟಿಷ್ ಅರೆಸ್ಟೆಡ್ ದ ಟೀಚರ್. ಟೀಚರ್ ಅವರು ಮಹಾತ್ಮ ಗಾಂಧೀಜಿಯವರ ಫಾಲೋವರ್ ಆಗಿದ್ರು. ಆ್ಯಂಡ್ ಅವರು ಒಂದಿಷ್ಟು ಫ್ರೀಡಮ್ ಫೈಟ್ಗೆ ಭಾಗಿಯಾಗಿದ್ರೇನೋ. ಐ ಥಿಂಕ್ ಈ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಐ ಥಿಂಕ್ ಅದಕ್ಕೆ ಅವ್ರು ಮಾಡಿದ್ರೆ ಬ್ರಿಟಿಷ್ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಸಲುವಾಗಿ ದೀಸ್ ಚಿಲ್ಡ್ರನ್ಸ್ ಲೈಕ್ ಮೋಹನ್, ಬಾಬು, ಮಂಜು, ದೇ ರೆಬೆಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಆ್ಯಂಡ್ ದೇ ಸ್ಟೆಪ್ ಟುವರ್ಡ್ಸ್ ದ ಟೀಚರ್. ಟೀಚರ್ ಕಡೆಗೆ ಆದಂಥ ಒಂದಿಷ್ಟು ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ ಅವರು ವಿರುದ್ಧವಾಗಿ ಚಳುವಳಿನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಚಳುವಳಿ ಹೇಗಿತ್ತು ಅಂತೇಳಿ ನಾವು ಈ ಲೆಸನಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ನಾನು ನಿಮಗೆ ಇಂಟ್ರಡಕ್ಷನ್ ತಿಳಿಸ್ಬಿಟ್ಟಿದ್ದೀನಿ. ಇದು 1942ನಲ್ಲಿನ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಒಂದು ಚಳುವಳಿಯ ಸಮಯದ್ದು ಅಂತೇಳಿ. ಜೊತೆಗೆ ಅದೇ ಸಮಯದಲ್ಲಿ ನಮ್ಗೆ ಏನಾಗ್ತಿತ್ತೇಳಿ, ಪ್ರಪಂಚದ 2ನೇ ಮಹಾಯುದ್ಧ ಕೂಡ ಆಗ್ತಾ ಇತ್ತಲ್ವಾ? ಸೊ ಅದಿಷ್ಟು ಕೂಡ ಅದರಲ್ಲೂ ಕೂಡ ಪರಿಚಯದಲ್ಲಿ ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳುವಳಿದಲ್ಲಿ, ಆಯಿತಾ? ಸೊ ಇದಿಷ್ಟು ನಿಮಗೆ ಜಸ್ಟ್ ಬ್ಯಾಕ್ಗ್ರೌಂಡ್ ಅಷ್ಟೇ. ಈಗ ಏನಾಗಿದೆ, ದ ಬ್ರಿಟಿಷ್ ಹ್ಯಾಡ್ ಅರೆಸ್ಟೆಡ್ ದ ಟೀಚರ್, ದ ಫಾದರ್ ಆಫ್ ಮೋಹನ್, ಬಾಬು ಆ್ಯಂಡ್ ಮಂಜು. ಸೊ ದೀಸ್ ಚಿಲ್ಡ್ರನ್ ದೇ ಗಾಟ್ ಅಪ್ ಅಗೇನ್ಸ್ಟ್ ದ ಬ್ರಿಟಿಷ್. ಹೇಗೆ ಚಳುವಳಿ ಮಾಡ್ತಾರೆ ಅಂತೇಳಿ ನಾವು ನೋಡ್ತಾರೆ. ನಮಗೆಲ್ಲ ಗೊತ್ತಾಗಿ ಇವರು ತುಂಬ ಚಿಕ್ಕವರಿದ್ದಾರೆ. ಇವರು ಚಳುವಳಿನ ಹೇಗೆ ತಗೋತಾರೆ, ಮತ್ತು 18 ವರ್ಷದ ಮೋಹನ್ ಹೇಗೆ ಮಾಡ್ತಾರೆ ಅಂತೇಳಿ ನೋಡ್ತಾರೆ. ನಾನು ಆಗ ನಿಮ್ಗೆ ಮೊದಲಿಂದ ಓದ್ತಾ ನನಗೆ ತಿಳಿಸ್ತಾ ಬರ್ತೀನಿ. ನೀವತ್ತು ಫಾಲೋ ಮಾಡ್ತಾರೆ. ಓಕೆ, ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬರಬೇಕು, ಇಲ್ಲ ನನಗೆ ಆಗ್ತಾ ಹೋಗಿ ಕಡಿಮೆ ಆಗುತ್ತೆ. ನಾನು ಆಗ ಟೆಕ್ಸ್ಟ್ ಬುಕ್ ಜೊತೆ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲನೇ ಪ್ಯಾರಾಗ್ರಾಫ್ ನೋಡ್ತಾ ಬರೋಣ. ಈ ಬ್ಯಾಕ್ಗ್ರೌಂಡ್ ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಲ್ವಾ? ಓಕೆ. ಆರ್ ಯು ಕಮಿಂಗ್ ಮಂಜು? ಬಾಬು ಆಸ್ಕಟ್. ನೋಡಿ, ಬಾಬು ಕೇಳ್ತಾ ಇದ್ದಾನೆ. ನೋಡಿ, ಈ ಬಾಬು ಕೇಳ್ತಾ ಇದ್ದಾನೆ, 13 ವರ್ಷದ ಬಾಬು ಕೇಳ್ತಾ ಇದ್ದಾನೆ. ಏನಂತೇಳಿ, ಮಂಜು ನೀನು ಬರ್ತಿದ್ಯಾ ಅಂತ ಕೇಳ್ತಾ ಇದ್ದಾನೆ. ನೀನು ಬರ್ತಿದ್ಯಾ ಅಂತ ಕೇಳುವಾಗ, ಕಮಿಂಗ್ ವೇರ್ ಸೆಡ್ ಮಂಜು, ಬರೋದಾ ಎಲ್ಲಿಗೆ ಅಂತೇಳಿ ಮಂಜು ಕೇಳ್ತಾ ಇದ್ದಾಳೆ. ಇವನ್ ಆಸ್ ದ ಬ್ರದರ್ ಆ್ಯಂಡ್ ಸಿಸ್ಟರ್ ವರ್ ಟಾಕಿಂಗ್, ದೇ ಹರ್ಡ್ ಮ್ಯಾಜಿಕಲ್ ವರ್ಡ್ಸ್. ಅವರಿಬ್ಬರು ಅಣ್ಣ ತಂಗಿ ಮಾತಾಡ್ಕೊಳ್ಳುವಾಗಲೇ ಒಂದಿಷ್ಟು ಮ್ಯಾಜಿಕಲ್ ವರ್ಡ್ಸ್ ಅಂದರೆ ಒಂದಿಷ್ಟು ಮಾತುಗಳು ಕೇಳಿ ಬಂದವ್ರಿಗೆ, ಕಿವಿಗೆ ಕೇಳಿಸ್ತು. ಯಾವ ಮಾತುಗಳು ಅಂತಂದರೆ, ದೇ ಆರ್ ಕಮಿಂಗ್, ಅವ್ರು ಬರ್ತಾ ಇದ್ದಾರೆ ಅಂತೇಳಿ ಯಾರು ಹೇಳೋ ಮಾತುಗಳು ಅವರಿಗೆ ಕೇಳಿಸ್ತಾ ಇದೆ. ದ ಚಿಲ್ಡ್ರನ್ ಲೈಕ್ ಅದರ್ಸ್ ರಸ್ಟ್ ಔಟ್ ಹೀಡ್ಲೆಸ್ ಆಫ್ಟರ್ ರೈನ್. ಮಕ್ಕಳಂತೆ, ಚಿಕ್ಕ ಮಕ್ಕಳಂತೆ ಕೆಲವು ಜನಗಳು ಏನು ಮಾಡಿದ್ರು, ಓಡಿದ್ರಂತೆ. ಏನು ಮಳೆಯನ್ನು ಲೆಕ್ಕಿಸಿದೆ. ಹೀಡ್ಲೆಸ್ ಆಫ್ ರೈನ್ ಅಂದರೆ ಮಳೆ ಬರ್ತಾ ಇದೆ. ಆ ಸನ್ನಿವೇಶದಲ್ಲಿ ಮಳೆಯನ್ನು ಕೂಡ ಲೆಕ್ಕಿಸಿದೆ. ಅವ್ರು ಏನು ಮಾಡ್ತಿದ್ದಾರೆ, ಮಕ್ಕಳಂತೆ ಕೆಲವರು ರಶ್ ಓಡ್ತಾ ಇದ್ದಾರಂತೆ. ಎಲ್ಲಿ ಓಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಪೊಲೀಸ್ ಮೆನ್ ಒಪ್ಪಿರ ಆಲ್ ಅಲಾಂಗ್ ದ ರೋಡ್. ಓ ಮೈ ಗಾಡ್, ಎಲ್ಲಿ ಹೋಗ್ತೀರ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ಮೆನ್ ಕಾಣಿಸಕ್ಕೆ ಶುರು ಮಾಡಿದ್ರು. ಹೋಗಿ ನೋಡಿದ್ರೆ ಅಲ್ಲಿ ಪೊಲೀಸ್ ಮೆನ್ ಬರ್ತಾ ಇದ್ದಾರೆ. ಯಾರು ಬರ್ತಿದ್ರೆ? ಪೊಲೀಸ್ ಮೆನ್ ಬರ್ತಿದ್ದಾರೆ. ರಸ್ತೆ ಉದ್ದಕ್ಕೂ ಪೊಲೀಸ್ ಮೆನ್ ಬರ್ತಿದ್ದಾರೆ. ಮತ್ತೆ ಅವ್ರ ಜೊತೆಗೆ ಯಾರು ಬರ್ತಿದ್ರು ನೋಡಿ, ಅವ್ರು ಹೇಳ್ತಾರೆ, ಸಮ್ ಆಫ್ ದೆಮ್ ವಾಕ್ಡ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್. ನೋಡಿ, ಕೆಲವರಂತೂ ಸ್ಟೂಡೆಂಟ್ಸ್ನ ಮುಂದೆ ನಡ್ಕೊಂಡು ಬರ್ತಿದ್ದಾರೆ. ಅಂದರೆ ಪೊಲೀಸ್ನ ಬಿಹೈಂಡ್ ಆಗಿದ್ದಾರೆ, ಕೆಲವು ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ. ಹಾಗಾದ್ರೆ ಏನು, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಿತ್ರ ಇದೆ ಅಲ್ವಾ ನೋಡಿ. ಹಾಗೆ ಅವರು ಒಂದು ಚಳುವಳಿ ಮಾಡೋ ರೀತಿ ಒಂದು ಘಟನೆ ನಡೀತಾ ಇದೆ. ಹಾಗಾಗಿ ಪೊಲೀಸ್ ಅವರು ಸೆಕ್ಯೂರಿಟಿಗೆ ಬಂದಿರೋವಂಥದ್ದು, ಅಥವಾ ಇಲ್ಲಿ ಉದ್ದೇಶಗಳು ಕೂಡ ಬೇರೆ ಬೇರೆ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ಸಮ್ ಬೈ ದೇರ್ ಸೈಡ್ಸ್, ಕೆಲವು ವಿದ್ಯಾರ್ಥಿಗಳು ಪೊಲೀಸ್ ಅವರ ಹಿಂದೆ ನಡ್ಕೊಂಡು ಬರ್ತಿದ್ದಾರೆ. ಇನ್ನು ಕೆಲವರು
ಪೊಲೀಸರ ಬದಿಯಲ್ಲಿ ಅಥವಾ ಪೊಲೀಸರು ಅವರ ಬದಿಯಲ್ಲಿ ಕೂಡ ನಡ್ಕೊಂಡು ಬರ್ತಾ ಇರುವಂಥ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಅದನ್ನ ಯಾರು ನೋಡಿದ್ರೆ ಬಾಬು ಮತ್ತೆ ಮಂಜು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಮನೆಯಿಂದ ಆಚೆ ಬಂದು ನೋಡ್ತಾ ಇದ್ದಾರೆ. ಏನಾಗುತ್ತೆ, ಬಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ಆಸ್ ಇಫ್ ದ ಪೊಲೀಸ್ ಡಿಂಟ್ ಎಕ್ಸಿಸ್ಟ್. ಆ ಸ್ಟೂಡೆಂಟ್ಸ್ಗಳು ಮಾರ್ಚ್ ಮಾಡ್ತಿದ್ದ ನಡ್ಕೊಂಡ್ ಬರ್ತಿಲ್ವಾ, ಆ ಮೆರವಣಿಗೆ ಬರ್ತಿಲ್ವಾ. ಮೆರವಣಿಗೆ ಹೇಗಿತ್ತು ಅಂತ ಹೇಳಿದ್ರೆ ಪೊಲೀಸ್ ಅವ್ರು ಇಲ್ವೇನೋ ಅನ್ನೋ ಭಯನೋ ಇದಾರೆ ಅನ್ನೋ ಭಯನೇ ಇಲ್ಲ, ಅವರಿಗೆ ಗೊಂದಲನೂ ಇಲ್ಲ. ಅವ್ರು ಇಲ್ವೇನೋ ಅವರ ಒಂದು ಒಂದು ವಾಸ್ತವ್ಯತೆ ಇಲ್ಲ, ಅವ್ರು ಇಲ್ವೇ ಇಲ್ಲ ಪೊಲೀಸರು ಅನ್ನೋ ರೀತಿಗೆ ಭಯಮುಕ್ತರಾಗಿ ಯಾವುದೇ ಭಯ ಪಡೆದೇ ಅವರು ಮಾರ್ಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಂದರೆ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅಂತೇಳಿ ನೋಡಬೇಕಾಗುತ್ತೆ. ಮತ್ತೆ ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ನೋಡಿ ಏನಂತೆ, ಇದು ಪ್ರಶ್ನೆಗಳಿಗೆ ಆನ್ಸರ್ ಆಗಿದೆ, ದಯಮಾಡಿ ಗಮನ ಕೊಟ್ಕೊಳ್ಳಿ. ಅವ್ರು ನಡ್ಕೊಂಡ್ಬರ್ತಿದ್ರು, ಯಾವ ಥರ ನಡ್ಕೊಂಡ್ಬರ್ತಿರೋ, ವೇರ್ ದೇರ್ ಪೊಲೀಸ್ ಡಿಂಟ್ ಎಕ್ಸಿಸ್ಟ್, ಪೊಲೀಸ್ ಅವ್ರು ಇಲ್ಲ ಅನ್ನೋ ರೀತಿ ನಡ್ಕೊಂಡ್ಬರ್ತಿದ್ರು. ಮತ್ತೆ ದೇ ವಾಕ್ಡ್ ಕಂಪ್ಲೀಟ್ ಸೈಲೆನ್ಸ್, ಅವ್ರು ಏನೂ ಶಬ್ದ ಮಾಡ್ತಿಲ್ಲ, ಜಸ್ಟ್ ಅವರ ಚಳುವಳಿ ಮಾಡ್ತಾ ಇದ್ರೆ ಗಾಂಧಿಯವರಂತೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಶಾಂತಿ ಹಿಂಸೆ ಅಂತ ಹೇಗೆ ಮಾಡ್ತಾರೆ ಅದೇ ರೀತಿ ಇವರು ಕೂಡ ಏನು ಮಾಡ್ತಾರೆ, ದೇ ಆರ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಮಹಾತ್ಮ ಗಾಂಧಿ, ಪೀಸ್ ಅಂಡ್ ನಾನ್ ವೈಲೆನ್ಸ್. ಅವರು ಕೂಡ ಹಿಂಸಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ, ಘೋಷಣೆಗಳನ್ನ ಕೂಗ್ತಾ ಇಲ್ಲ, ಆದರೆ ಮೆಲ್ಲ ಸೈಲೆನ್ಸ್, ತುಂಬ ನಿಶಬ್ದವಾಗಿ ಅವರು ಮೂಮೆಂಟ್ಗಳನ್ನ ಚಳುವಳಿಗಳನ್ನ ಮಾಡ್ತಿದ್ದಾರೆ. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್. ನೋಡಿ ಹೇಗೆ ಮಾಡಿದ್ರು ಅಂತ ಕೇಳ್ತಾರೆ, ಪ್ರಶ್ನೆ ನಿಮಗಿದೆ ಹೇಗೆ ಅಂತಂದ್ರೆ ದೇರ್ ವರ್ ನೋ ಸ್ಲೋಗನ್ಸ್ ಆ್ಯಂಡ್ ಶೌಟ್ಸ್. ಯಾವುದೇ ಹರ್ಚಾಟ, ಕಿರ್ಚಾಟ, ಘೋಷಣೆಗಳು, ಸ್ಲೋಗನ್ಸ್ ಅಂದರೆ ಘೋಷಣೆಗಳಂತ ಹೇಳಿ, ಘೋಷಣೆಗಳು ಕೂಡ ಹೋಗ್ತಾ ಇಲ್ಲ. ಹಾಗೆ ಅವರು ಸೈಲೆಂಟಾಗಿ ಬರ್ತಾ ಇದ್ದಾರೆ. ಹಾಗೆ ಫೋಟೋ ಮಹಾತ್ಮ ಗಾಂಧಿ ನೋಡಿ ಕಾಣ್ತಿದ್ದಾರೆ, ಮಹಾತ್ಮ ಗಾಂಧಿಯವರ ಫೋಟೋ ಇಟ್ಕೊಂಡು ಅವರು ಬರ್ತಾ ಇದ್ದಾರೆ. ಜಸ್ಟ್ ದ ಶಫಲ್ ಆಫ್ ಫೀಟ್, ದ ಡ್ರಿಪ್ ಆಫ್ ರೈನ್ ಆ್ಯಂಡ್ ಅ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್. ಎಷ್ಟು ಏನು ಸೌಂಡ್ ಇತ್ತು ಅಲ್ಲಿ ಅಂತ ಹೇಳಿದ್ರೆ, ಮಕ್ಕಳಂತೂ ಮಾರ್ಚ್ ಮಾಡ್ತಿರೋದು ಅಥವಾ ಮೆರವಣಿಗೆ ಮಾಡ್ತಿರೋಂಥದ್ದು ಏನಾಗಿದೆ, ತುಂಬ ಸೌಂಡೇ ಮಾಡ್ತಿಲ್ಲ. ಮೆರವಣಿಗೆ ಪಾಲ್ಗೊಂಡಿರೋಂಥ ಮಕ್ಕಳುಗಳು ಯಾರು ಕೂಡ ಸೌಂಡ್ ಮಾಡ್ತಿಲ್ಲ, ಘೋಷಣೆಗಳನ್ನ ಕೂಗ್ತಾ ಇಲ್ಲ, ಕಿರ್ಚಾಡ್ತಾ ಇಲ್ಲ, ಅರ್ಚಾಡ್ತಾ ಇಲ್ಲ. ಆದರೆ ಒಂದಿಷ್ಟು ಶಬ್ದಗಳು ಕೇಳ್ತಿತ್ತು. ಯಾವ ಶಬ್ದಗಳು ಕೇಳ್ತು ಅಂತ ಹೇಳಿದ್ರೆ, ಫೀಟ್, ಶಫಲ್ ಆಫ್ ಫೀಟ್, ಕಾಲುಗಳು ನಿಡುವಂಥದ್ದು. ನಾನು ಮಾರ್ಚ್ ಮಾಡುವಾಗ ಕಾಲುಗಳ ಶಬ್ದ ಕೇಳ್ತಾ ಇದ್ದಂತೆ, ಅಷ್ಟು ಸೈಲೆಂಟ್ ಆಗಿತ್ತು ಅಂತೇಳಿ. ಮತ್ತೆ ಜೊತೆಗೆ ದ ಡ್ರಿಪ್ ಆಫ್ ರೈನ್, ಅಂದರೆ ಮಳೆ ಹನಿಗಳು ಕೂಡ ಬೀಳುವಂಥ ಸೌಂಡ್ ಕೂಡ ಕೇಳ್ತಿತ್ತಂತೆ. ಜೊತೆಗೆ ಆ್ಯಂಡ್ ಅ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್, ನೋಡ್ತಿದ್ದ ಜನಗಳು ಕೂಡ ಮಾತಾಡ್ತಿದ್ದಂತೆ. ರಸ್ತೆ ಬದಿ ನಿಂತಿರುವಂಥ ಕೆಲವು ಜನಗಳು ಏನು ಮಾಡ್ತಿದ್ರು, ಹೇಳಿ ಅವ್ರು ಹೇಗೆ ಚಳುವಳಿ ಮಾಡ್ತಿದ್ದಾರೆ, ಅವ್ರು ಹೇಗೆ ಹಾಗೆ ಮರ್ಮರ್ ಸೌಂಡ್, ಅಂದರೆ ಪಿಸಿ ಮಾತಾಡ್ತಿದ್ರೆ ಅದು ಮಾತ್ರ ಸೌಂಡ್ ಕೇಳ್ತಾ ಇದೆ. ಆದರೆ ಇವರಂತೂ ತುಂಬ ಸೈಲೆಂಟಾಗಿ ಅವರು ಮಾರ್ಚ್ನ ಮಾಡ್ತಾರೆ. ಮಾರ್ಚ್ ಮೀನ್ಸ್ ಮೆರವಣಿಗೆನ, ಪ್ರೊಸೆಷನ್ನ ಮಾಡ್ತಾ ಇದ್ದಾರೆ. ಆಯ್ತಾ, ಇದಿಷ್ಟು ನಾನು ನೋಡುವಂಥ ಮೊದಲನೇ ಪ್ಯಾರಾಗ್ರಾಫ್ನ ವಿಷಯ. ಇನ್ನು ಅಲ್ಲಿ ಯಾರು ನೋಡ್ತಿದ್ರು, ಈಗ ಬಾಬು ಮತ್ತೆ ಮಂಜು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆನಾ, ನೋಡಿ ಮುಂದೆ ಗೊತ್ತಾಗುತ್ತೆ. ಬಾಬು ಆ್ಯಂಡ್ ಮಂಜು ಲುಕ್ಡ್ ಈಗರ್ಲಿ ಫಾರ್ ಮೋಹನ್. ಅವರು ನಮ್ಮ ಅಣ್ಣ ಮೋಹನ್ ಇಲ್ಲಿ ಚಳುವಳಿಲಿ ಕಾಣ್ತಾ ಇಲ್ವಲ್ಲ ಅಂತೇಳಿ ಅವರು ಹುಡುಕ್ತಾ ಇದ್ದಾರೆ. ಅವಸರ, ಈಗರ್ಲಿ ಮೀನ್ಸ್ ಬಹಳ ಅವಸರದಿಂದ ಎಲ್ಲಿ ಹೋದ ನಮ್ಮ ಅಣ್ಣ ಅಂತೇಳಿಗೆ ಅವರು ಮೆರವಣಿಗೆನ ಅಬ್ಸರ್ವ್ ಮಾಡ್ತಿದ್ರೆ. ಎಸ್ ದೇರ್ ಈ ವಾಸ್, ಕೊನೆಗೂ ಪತ್ತೆ ಹಚ್ಚಿದ್ರು. ಅಲ್ಲಿ ಬರ್ತಾ ಇದ್ದಾನೆ, ಎಸ್ ದೇರ್ ಈ ವಾಸ್, ಅವನು ಅಲ್ಲಿ ಬರ್ತಾ ಇದ್ದಾನೆ ಅಂತೇಳಿ ಪತ್ತೆ ಹಚ್ಚಿದ್ರು. ಜೊತೆಗೆ ಡ್ರೆಸ್ಡ್ ಇನ್ ವೈಟ್ ಪೈಜಾಮಾಸ್ ಆ್ಯಂಡ್ ಕ್ರೀಮ್ ಕಲರ್ ಶರ್ಟ್. ನೋಡಿ ಅವನೇ ಮಾಡ್ದ, ವೈಟ್ ಪೈಜಾಮ, ಕೆಳಗಡೆ ವೈಟ್ ಪೈಜಾಮ ಹಾಕಿದ್ದ, ಮತ್ತೆ ಕ್ರೀಮ್ ಕಲರ್ ಶರ್ಟ್ನ ಹಾಕಿದ್ದ. ಅದನ್ನ ನೋಡಿ ಇವರು ಪತ್ತೆ ಹಚ್ತಾ ಇದ್ದಾರೆ. ಅವನ ಜೊತೆಗೆ ವಿತ್ ಅನದರ್ ಬಾಯ್, ನೋಡಿ ಇನ್ನೊಬ್ಬ ಹುಡುಗನ ಜೊತೆ ಅವನು ನಡ್ಕೊಂಡು ಕೈ ಹಿಡ್ಕೊಂಡು ಮಾರ್ಚ್ ಮಾಡ್ತಾ ಬರ್ತಾನೆ. ಯಾರೋ ಮೋಹನ್ ಬರ್ತಾ ಇದ್ದಾನೆ. ಬೋತ್ ಹೋಲ್ಡಿಂಗ್ ಅ ಲಾಫ್ಟ್ ಎ ಪಿಕ್ಚರ್ ಆಫ್ ದ ಮಹಾತ್ಮ. ಓ ಮೈ ಗಾಡ್, ನೋಡಿ ಅವ್ರು ಯಾರು ಅಂತ ಹೇಳಿದ್ರೆ ಮುಂದೆನೇ ಇದ್ದಾನೆ. ಮಹಾತ್ಮ ಗಾಂಧಿಯವರ ಫೋಟೋ ಇಟ್ಕೊಂಡು ಆ ಮೋಹನ್ ಮತ್ತೆ ಇನ್ನೊಬ್ಬ ಫ್ರೆಂಡು ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡು ಮುಂದೆನೆ ಬರ್ತಾ ಇದ್ದಾರೆ. ಅದನ್ನ ಅವರು ಬಾಬು ಮತ್ತೆ ಮಂಜು ಅಬ್ಸರ್ವ್ ಮಾಡ್ತಿದ್ದಾರೆ. ಬಾಬು ಮತ್ತು ಮಂಜು ಯಾರು, ಮೋಹನ ತಮ್ಮ ಮತ್ತೆ ತಂಗಿ. ಅವರು ಬಹಳ ಎಕ್ಸೈಟ್ಮೆಂಟ್ ಇಂದ, ಬಹಳ ಆಶ್ಚರ್ಯವಾಗಿ ಏನಾಗಬಹುದು, ನಮ್ಮ ಅಣ್ಣ ಏನು ಚಳುವಳಿ ಮಾಡಬಹುದು, ಎಷ್ಟು ಮಟ್ಟಿಗೆ ಇರ್ಬೋದು ಅಂತ ಹೇಳಿ ಕೂಡ ಅವರು ಗಮನವನ್ನ ಹರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಮೂರನೇ ಪ್ಯಾರಾಗ್ರಾಫ್ ಬಂದ್ಬಿಡೋಣ. ದೇರ್ ಹಾರ್ಮ್ಸ್ ಮಸ್ಟ್ ಹ್ಯಾವ್ ಹ್ಯಾಕ್ಡ್ ಹೋಲ್ಡಿಂಗ್ ಇಟ್ ಅಪ್ ದಟ್ ವೇ ಫಾರ್ ಸೋ ಲಾಂಗ್. ನೋಡಿ ಅವ್ರು ಅನ್ಕೋತಿದ್ದಾರೆ, ಮೋಸ್ಟ್ಲಿ ನಮ್ಮ ಅಣ್ಣನಿಗೆ ತುಂಬ ದೂರದಿಂದ ಫೋಟೋ ಇಟ್ಕೊಂಡ್ಬಂದಿದ್ದಾನಲ್ಲ, ಹೀಗೆ ಇಟ್ಕೊಂಡ್ಬಂದಿದ್ದಾನಲ್ಲ, ಅದಕ್ಕೆ ಅವ್ರಿಗೆ ಏನಾಗಿರ್ಬೋದು, ನೋವು ಆಗಿರ್ಬೋದು, ಕೈ ನೋಯ್ತಾ ಇರ್ಬೋದು ಅಂತ ಕೂಡ ಅನ್ಕೋತಿದ್ದಾರೆ. ಬಟ್ ದೇರ್ ಫೇಸಸ್ ವರ್ ಎಕ್ಸ್ಪ್ರೆಷನ್ಲೆಸ್. ನೋಡಿ ಅವ್ರು ಎಷ್ಟೇ ದೂರ ನಡ್ಕೊಂಡ್ಬಂದ್ರು ಕೂಡ, ಅವರೆಷ್ಟೇ ಬಾಧೆಯಿಂದ ಅನುಭವಿಸಿದ್ರು ಕೂಡ, ತುಂಬ ನೋವಾಗಿದ್ರು ಕೂಡ, ಅವರಂತೂ ದೇರ್ ಫೇಸಸ್ ವರ್ ಎಕ್ಸ್ಪ್ರೆಷನ್ಲೆಸ್. ಅವ್ರ ಮುಖದಲ್ಲಿ ನೋವು ಕಾಣ್ತಾ ಇಲ್ಲ, ಖುಷಿನೂ ಕಾಣ್ತಾ ಇಲ್ಲ. ಅಂದರೆ ಕೇವಲ ಅವ್ರ ಮುಖದಲ್ಲಿ ಕಾಣ್ತದೆ ಅಂತಂದರೆ ದುಃಖ ಮತ್ತು ಅವರ ಅಸಮಾಧಾನ ಕಾಣ್ತಾ ಇದೆ. ಅಂದರೆ ಅವ್ರ ತಂದೆನ ಅರೆಸ್ಟ್ ಮಾಡುವಂಥ ಒಂದು ಆಕ್ಟ್ ಏನಿದೆ, ಅದು ಆ ಮೂರ್ಖತನದ ಆಕ್ಟ್ ಏನಿದೆ ಅದು ಅವ್ರು ಕಾಣ್ತಾ ಇದೆ. ಅವ್ರ ಬಗ್ಗೆ ಇರುವಂಥ ಅಸಮಾಧಾನ ಕಾಣ್ತಾ ಇದೆ. ಅವ್ರ ಮುಖದಲ್ಲಿ ಎಷ್ಟೇ ನೋವು ಕೂಡ ಅವರಿಗೆ ತಿಳಿಸ್ತಾ ಇಲ್ಲ. ಅವ್ರು ಹಾಗೆ ಎಕ್ಸ್ಪ್ರೆಷನ್ಲೆಸ್ ಆಗಿ ಅವರು ಬರ್ತಾ ಇದ್ದಾರೆ. ಅಂದರೆ ಯಾವುದೇ ಭಾವನೆಗಳು ಕಾಣಿಸ್ತಾ ಇದೆ ಮುಖದಲ್ಲಿ, ಆ ರೀತಿ ಅವರು ವಾಕ್ ಮಾಡ್ತಾ ಇದ್ದಾರೆ. ನಾವು ತುಂಬ ಸ್ಟ್ರಿಕ್ಟ್ ಅಂತ ಅನ್ಕೋಬೋದು, ತುಂಬ ಸ್ಟ್ರಿಕ್ಟ್ ಆಗಿ ಅವರು ಮಾರ್ಚ್ ಮಾಡ್ತಿದ್ದಾರೆ. ನಾವು ದ ಲೀಡರ್ಸ್ ಆಫ್ ದ ಪ್ರೊಸೆಷನ್, ಸುಮನ್ ವಾಸ್ ಒನ್ ಆಫ್ ದೆಮ್. ಆ ಲೀಡರ್ಸ್, ಆ ಪ್ರೊಸೆಷನ್, ಆ ಒಂದು ಮೆರವಣಿಗೆ, ಪ್ರೊಸೆಷನ್ ಅಂದ್ರೇನು ಮೆರವಣಿಗೆ, ಆ ಮೆರವಣಿಗೆ ಲೀಡರ್ಸ್ ಆಗಿರುವಂಥ ಸುಮನ್ ಕೂಡ ಒಬ್ಬ ಅಲ್ಲಿ ವಾಕ್ ಮಾಡ್ತಾ ಇದ್ದ. ಸುಮನ್ ಅನ್ನೋನು ಕೂಡ, ಸುಮನ್ ಯಾರು, ನಮ್ಮ ಮೋಹನ್ನ ಫ್ರೆಂಡ್ ಆಗಿರ್ಬೋದು ಅಲ್ವಾ, ಅವನು ಕೂಡ ಅಲ್ಲಿ ಮಾರ್ಚಲ್ಲಿ ಪಾಲ್ಗೊಂಡಿದ್ದಾನೆ, ಅಂದರೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತೇಳಿ ನೋಡ್ತೀವಿ. ದೇ ಸಾ ಇನ್ ಎಕ್ಸೈಟ್ಮೆಂಟ್ ಹ್ಯಾಡ್ ರೀಚ್ ದ ಬಾರ್ಡ್ ಗೇಟ್ಸ್. ಏನಾಗುತ್ತೋ ಅವ್ರು ಹಾಗೆ ನೋಡ್ತಾ ಏನಾಗುತ್ತೆ ಅಂದರೆ ಆ ಒಂದು ಮೆರವಣಿಗೆ ಎಂಡ್ ಆಯಿತು.
ಅಂದರೆ ಅಲ್ಲೊಂದು ಗೇಟ್ ಇತ್ತು, ಆ ಗೇಟ್ವರೆಗೂ ಮಾತ್ರ ಅವರು ಮಾರ್ಚ್ ಮಾಡೋಕ್ಕೆ ಸಾಧ್ಯ ಆಯಿತು. ಅದನ್ನ ಆಚೆಗೆ ಬ್ರಿಟಿಷರು ಇದ್ರು ಅಂತ ಹೇಳಿ ನೋಡ್ತೀವಿ. ಅಲ್ಲಿ ಆಫೀಸರ್ಸ್ ಇದ್ರು, ಅಲ್ಲಿ ಆಫೀಸರ್ಸ್ನ ಮುಂದೆ ಹೋಗೋದಕ್ಕೆ ಅವರು ಗೇಟ್ನ ಲಾಕ್ ಮಾಡಿದ್ರು. ಸೊ ಹಾಗಾಗಿ ಅವ್ರ ಮೆರವಣಿಗೆ ಆ ಗೇಟ್ವರೆಗೂ ಮಾತ್ರ ಬಂತು ಅಂತ ನೋಡ್ತೀವಿ. ಇನ್ನು ನೋಡ್ತಾನೆ ಅಲ್ಲಿ ನಿಂತೋಯ್ತು, ಪ್ರೊಸೆಷನ್ ಮೆರವಣಿಗೆ ನಿಂತೋಯ್ತು. ಮತ್ತೆ ಪೊಲೀಸ್ ಆಫೀಸರ್ ಈ ವಾಸ್ ದ DSP ನೋಡಿ. ಮತ್ತೆ ಅವ್ರು ಬಂದು ಮೆರವಣಿಗೆನ ಒಂದು ಗೇಟ್ ಹತ್ರ ನಿಲ್ಲಿಸಿದ್ರು, ಒಂದು ಫೋಟೋ ಹಾಗೆ ಇಟ್ಕೊಂತಿದ್ರೆ, ಹಾಗೆ ಬರುವಾಗಲೇ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬರ್ತಿದ್ದಾನೆ. ಅವನೇನಾಗಿರ್ಬೋದು, DSP ಆಗಿದ್ದಾನಂತೆ. ಅವನು ಏನಾಗಿದ್ದಾನೆ, DSP ಪೋಸ್ಟ್ನ ಒಬ್ಬ ಪೊಲೀಸ್ ಆಫೀಸರ್ ಬರ್ತಿದ್ದಾನೆ. ಅದಕ್ಕೆ ಮೋಹನ್ ಅವನಿಗೆ ಅಂತ ಹೇಳ್ತಾನೆ, ಅಲ್ಲಿಗೆ ಈ ಕೇಮ್ ಆಗ್ತಿದ್ದೆ, ಅಲ್ಲಿಗೆ ಒಬ್ಬ ಬರ್ತಾನೆ, DSP ಆಫೀಸರ್ ಅಲ್ಲಿಗೆ ಬರ್ತಾನೆ. ಆದರೆ ಅವರಿಗೆ ಮೋಹನ್ ಏನೋ ಒಂದಿಷ್ಟು ಮಾತಾಡ್ತಾನೆ. ಅಂದರೆ ಅವ್ರು ಮಾತಾಡೋಂಥದ್ದು ವಿಷಯವನ್ನು ಇವರು ಕೇಳಿಸ್ಕೊಂಡಿಲ್ಲ, ಬಟ್ ದೂರದಲ್ಲಿ ಬಾಬು ಮತ್ತು ಮಂಜು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿದ ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಏನಾಗುತ್ತೆ, ದೇರ್ ವಾಸ್ ಸಮ್ ಕನ್ವರ್ಸೇಷನ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಸ್ಟೂಡೆಂಟ್ಸ್. ಏನಾಗುತ್ತೆ, ಆ DSP ಮತ್ತು ಆ ಸ್ಟೂಡೆಂಟ್ಸ್, ಮಾರ್ಚ್ ಬಂದಂಥ ಸ್ಟೂಡೆಂಟ್ಸ್ ನಡುವೆ ಏನಾಗಿದೆ, ಒಂದಿಷ್ಟು ಕಾನ್ವರ್ಸೇಷನ್, ಸಂಭಾಷಣೆಗಳು ನಡೀತಾ ಇದೆ, ಏನೋ ಮಾತುಕತೆಗಳು ನಡೀತಾ ಇದೆ. ಈಗ ನಿಮಗೆ ಗೊತ್ತಾಗುತ್ತೆ ಏನು ನಡೀತು ಅಂತ ಕೂಡ ಮುಂದೆ ಗೊತ್ತಾಗುತ್ತೆ. ಬಟ್ ಈಗ ಸನ್ನಿವೇಶಕ್ಕೆ ಏನಾಗಿದೆ, ಜಸ್ಟ್ ಬಾಬು ಮತ್ತು ಮಂಜು ನೋಡಿದ ರೀತಿಯಲ್ಲಿ ಅವರಿಬ್ರು ಒಬ್ಬ DSP ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಮಾರ್ಚ್ಗೆ ಹೋದಂಥವ್ರು, ಪ್ರೊಸೆಷನ್ಗೆ ಹೋದಂಥ, ಮೆರವಣಿಗೆಗೆ ಹೋದಂಥ ಸ್ಟೂಡೆಂಟ್ಸ್ಗಳು ಒಂದಿಷ್ಟು ಅವರಿಗೆ ಮಾತಿನ ಚಕಮಕಿ ನಿಲ್ತಾ ಇದೆ, ಏನೋ ಒಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ, ಸಂಭಾಷಣೆ ಮಾಡ್ತಾ ಇದ್ದಾರೆ. ನೋಡಿ, look at the fourth paragraph ನೋಡ್ಕೊಳ್ತಾ ಬನ್ನಿ. ದ ಸ್ಟೂಡೆಂಟ್ಸ್ ಸೀಮ್ ಟು ಬಿ ಆರ್ಗ್ಯೂಯಿಂಗ್. ನೋಡಿ ಹೆಂಗ್ ಕಾಣ್ತಿದ್ರು ಅಂತಂದ್ರೆ, ಆ ಸ್ಟೂಡೆಂಟ್ಸ್ ಹೇಗೆ ಕಾಣ್ತಿದ್ರು ಅವನ ಜೊತೆ, DSP ಜೊತೆ ಮಾತಾಡುವಾಗ ಅಂತ ಹೇಳಿದ್ರೆ ಏನೋ ಚರ್ಚೆ ಮಾಡ್ತಿದ್ರೆ, ಆರ್ಗ್ಯೂ ಮಾಡ್ತಿದ್ರು ಅವನ ಜೊತೆ. ಅದಲ್ಲರಿ ಇದು, ಇದಲ್ಲರಿ ಅದು ಅಂತೇಳಿ ಈ ರೀತಿ ಚರ್ಚೆ ಮಾಡೋದಕ್ಕೆ ಕಾಣ್ತಿತ್ತಂತೆ ಅಂತೇಳಿ ಅವ್ರು ಹೇಳ್ತಾರೆ. ದ ರೈನ್ ಹ್ಯಾಡ್ ಲೆಸನ್ ನಾವ್ ಆ್ಯಂಡ್ ದ ಪೊಲೀಸ್ ಆಫೀಸರ್ took off his hat and ruffled his hair. ನೋಡಿ ಆ ಸಮಯಕ್ಕೆ ಮಳೆ ಕೂಡ ಬಂತಂತೆ. ಮಳೆ ಅವರಿಗೆ ಪೊಲೀಸರಿಗೆ ಸರಿಯಾದ ಪಾಠನ ಕಲಿಸು ಅಂತ ಹೇಳ್ತಾರೆ. ಅಂದರೆ ಪೊಲೀಸರ ತಲೆ ಮೇಲೆ ಮಳೆ ಬಿತ್ತು, ಮಳೆ ನೀರು ಬಿದ್ದಾಗ ಏನು ಮಾಡ್ತಾನೋ, ಹ್ಯಾಟ್ನ ತೆಗೆದು ತುಂಬ ಜಂಬದಿಂದ, ನೋಡಿ ರಫಲ್ಡ್ ಮೀನ್ಸ್ ಜಂಬಲ್, ನೋಡಿ ರಫಲ್ಡ್ ಮೀನ್ಸ್ ಜಂಬದಿಂದ ಅಂತ ಹೇಳಿ, ಆ ಜಂಬಲಿಂದ ಅವ್ನು ಏನು ಮಾಡ್ತಾನೆ, ಹ್ಯಾಟ್ನ ತೆಗೆದುಬಿಟ್ಟು ಹೀಗೆಲ್ಲ ತಲೆಯನ್ನು ಪಾಚ್ಕೊತಿದ್ದಾನೆ ಪೊಲೀಸವರು. ಮಾತು ಕೂಡ ನೋಡ್ತಾರೆ, ಸನ್ನಿವೇಶ ಹೇಗಿತ್ತು ಅಂತ ಅವ್ರು ಹೇಳ್ತಿರೋಂಥದ್ದು. ಒನ್ಸ್ ಈ ಲಾಫ್ಟ್ ಶೋಯಿಂಗ್ ಆಲ್ ಇಸ್ ಟೀತ್. ಮತ್ತೇನು ಮಾಡ್ತಾನೆ, ಅಂತ ತನ್ನ ಹಲ್ಲುಗಳನ್ನೆಲ್ಲ ತೋರಿಸ್ಕೊಂಡು ಅವ್ನು ಜೋರಾಗಿ ನಗ್ತಾ ಇದ್ದಾನೆ. ಅಂದರೆ ಮಕ್ಕಳ ಮಾರ್ಚು ಅಷ್ಟೇನು ಸ್ಟ್ರಾಂಗ್ ಅಲ್ಲ ಅನ್ನೋ ರೀತಿ ಕೂಡ ಅವ್ನು ನಕ್ಕಿರ್ಬೋದು ಮೋಸ್ಟ್ಲಿ. ಆದರೆ ಅವನು ಆ ರೀತಿಯ ಒಂದು ಮನೋಭಾವ ಕಾಣ್ತಿದೆ. ಬಟ್ ದ ಸ್ಟೂಡೆಂಟ್ಸ್ ರಿಮೈನ್ ಸೀರಿಯಸ್. ನೋಡಿ ಅವನೇನೇನು ನಗಬಹುದು, ಆದರೆ ಮಾರ್ಚ್ ಮಾಡಿದ ಸ್ಟೂಡೆಂಟ್ಸ್ ಏನಾಗಿದ್ರು, ಆ ಮೆರವಣಿಗೆ ಹೋದಂಥ ಸ್ಟೂಡೆಂಟ್ಸ್ ಏನಿದ್ರು, ಮೋಹನ್, ಸುಮನ್ ಮತ್ತು ಅವರ ಜೊತೆ ಫ್ರೆಂಡ್ಸ್ ಇದ್ರಲ್ಲ, ಅವರೆಲ್ಲ ಏನಾಗಿದ್ರು ಅಂದರೆ ತುಂಬ ಸೀರಿಯಸ್ ಆಗಿ ತಾವು ಚಳುವಳಿಯಲ್ಲಿ ಪಾಲ್ಗೊಂಡಿದ್ರು, ಬಹಳ ಸೀರಿಯಸ್ ಆಗಿ ಚಳುವಳಿನ ಮಾಡ್ತಾ ಇದ್ರು ಅಂತ ಹೇಳಿ ನೋಡ್ತಿದ್ವಿ. ಯಾವುದೋ ವಿಟಿನಿ ಮೂಮೆಂಟ್ನ ಮಾಡ್ತಿದ್ದಾರೆ ಅವರು. ಓಕೆನಾ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಒನ್ಸ್ ಅದಾದಮೇಲೆ ಒನ್ ಆಫ್ ದೆಮ್ ಹ್ಯಾಂಡೆಡ್ ಇನ್ ಅ ಪೀಸ್ ಆಫ್ ಪೇಪರ್. ಮತ್ತು ಆ ಸ್ಟೂಡೆಂಟ್ಸಲ್ಲಿ ನಮ್ಮ ಮೋಹನ್ ಮತ್ತು ಟೀಮಲ್ಲಿ ಏನು ಮಾಡಿದ್ರು, ಯಾರೋ ಒಬ್ಬ ಬಂದು ತಗೊಳ್ಳಿ ಅಂತೇಳಿ ಒಂದು ಪೇಪರ್ ಆಫ್ ಪೀಸ್ನ DSPಗೆ ಕೊಡ್ತಾ ಇದ್ದಾನೆ. ಮೋಸ್ಟ್ಲಿ ಅದು ಏನಾಗಿರ್ಬೋದು, ಒಂದು ಮನವಿ ಆಗಿರ್ಬೋದು, ರಿಕ್ವೆಸ್ಟ್ ಲೆಟರ್ ಆಗಿರ್ಬೋದು, ಅಥವಾ ಒಂದು ಆರ್ಡರ್ ಕೂಡ, ಕಮಾಂಡ್ ಕೂಡ ಆಗಿರಬಹುದು. ನಮ್ಮ ಸ್ಟೂಡೆಂಟ್ಸ್ಗಳು ಕೊಡುವಂಥ ಆರ್ಡರ್, ಕಮಾಂಡ್ ಕೂಡ ಆಗಿರಬಹುದು, ಅಥವಾ ರಿಕ್ವೆಸ್ಟ್ ಲೆಟರ್ ಕೂಡ ಆಗಿರಬಹುದು. ನಿಮ್ಗೆ ಮುಂದೆ ಅದು ಕೂಡ ಗೊತ್ತಾಗುತ್ತೆ, ಏನಾಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ. ಆ್ಯಂಡ್ ದ ಸ್ಟೂಡೆಂಟ್ ಹಿ ಟುಕ್ ಇಟ್ ವಿತೌಟ್ ಗ್ಲಾನ್ಸಿಂಗ್ ಅಟ್ ಇಟ್ ಆ್ಯಂಡ್ ನಾಡೆಡ್. ಏನು ಮಾಡ್ತಾನೆ, ಆ ಗ್ಲಾಸ್ನ, ಆ ಒಂದು ಪೇಪರ್ನ ಹೆಂಗೆ ತಗೋತಾನೆ ಅಂತ ಹೇಳಿದ್ರೆ, ಆ ಪೊಲೀಸ್ ಆಫೀಸರು ಗ್ಲಾನ್ಸೇ ಮಾಡಲ್ಲ. ಗ್ಲಾನ್ಸ್ ಮೀನ್ಸ್ ಅದ್ರ ಮೇಲೆ ದೃಷ್ಟಿನೇ ಹರಿಸಲ್ಲ, ಏನೋ ತಗೋಬೇಕಂತೇಳಿ ಹೀಗೆ ತಗೋತಾನೆ, ಮತ್ತು ಹೀಗೆ ನೋಡ್ಬಾರ್ತಾನೆ. ಓಕೆ ನಾವು ತೊಗೊಂಡಿದ್ದೀನಿ ಬಿಟ್ರಿ ಅಂತೇಳಿ ಒಂದು ಈ ಥರದ ಅಹಂಭಾವದ ಜಂಬದಲ್ಲಿ ಅವನು ಮಾಡ್ತಾನೆ, ನಾಡೆಡಿ ಹೀಗೆ ತಲೆನ ನಡೆಸ್ತಾನೆ, ಇಸ್ಕೊಂಡಿದ್ದೀನಿ ಅಂತೇಳಿ. ಜೊತೆಗೆ ದ ಸ್ಟೂಡೆಂಟ್ಸ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್ ಆ್ಯಂಡ್ ಒನ್ ಆಫ್ ದೆಮ್ ಶೌಟಿಂಗ್. ಹಾಗೆ ಕೊಟ್ಟ ತಕ್ಷಣ ಏನು ಮಾಡಿದ್ರು ಸ್ಟೂಡೆಂಟ್ಸು, ಶುರು ಮಾಡಿದ್ರು. ಮತ್ತೆ ಏನು ಮಾಡಿದ್ರು, ಮಾರ್ಚ್ನ ಶುರು ಮಾಡಿದ್ರು. ದೇರ್ ವರ್ ಸೋ ಸೀರಿಯಸ್. ದೇರ್ ವರ್ ಆ್ಯಕ್ಚುಲಿ ಅಲ್ಲಿವರೆಗೆ ಏನಾಗಿದ್ರು, ತುಂಬ ಸೈಲೆಂಟ್ ಆಗಿದ್ರು. ಹಾಗೆ ಈಗ ಏನು ಮಾಡ್ತಾರೆ, ಆ ಲೆಟರ್, ರಿಕ್ವೆಸ್ಟ್ ಲೆಟರ್ ಕೊಟ್ಟ ಮೇಲೆ ಏನು ಮಾಡ್ತಾರೆ ಅವರು, ದೇ ಆರ್ ಟರ್ನಿಂಗ್ ಅ ಬ್ಯಾಕ್, ವಾಪಸ್ ತಿರುಗ್ತಾರೆ. ತಿರುಗಿ ಏನು ಮಾಡ್ತಾರೆ, ಒನ್ ಆಫ್ ದೆಮ್ ಶೌಟೆಡ್. ಅವರಲ್ಲಿ ಒಬ್ಬ ಏನು ಮಾಡ್ತಾರೆ, ಕೂಗ್ತಾ ಇದ್ದಾನೆ, ಘೋಷಣೆ ಕೂಗ್ತಾ, ನೋಡಿ ಸ್ಲೋಗನ್ ಕೂಗ್ತಾ ಇದ್ದಾನೆ. ಅಂತ ಕೂಗ್ತಾನೆ, ಮಹಾತ್ಮ ಗಾಂಧಿ ಕಿ ಜೈ ಅಂತ ಕೂಗ್ತಾ ಇದ್ದಾರೆ. ಹಾಗೆ ಕೂಗುವಾಗ ಅವನ ಫ್ರೆಂಡ್ಸ್ಗಳು ಕೂಡ ರಿಟರ್ನ್ ಆಗಿ ಮಹಾತ್ಮ ಗಾಂಧಿ ಕಿ ಜೈ ಜೈ ಅಂತೇಳಿ ತಮ್ಮ ಘೋಷಣೆಗಳನ್ನು ಕೂಗ್ಕೊಂಡು ಜೋರಾಗಿ, ನೋಡಿ ಶೌಟೆಡ್ ಲವ್, ವೆರಿ ಲವ್ಲಿ, ತುಂಬ ಜೋರಾಗಿ ಕೂಗ್ಕೊಳ್ತಾ ಅವರು ತಮ್ಮ ಮಾರ್ಚ್ನ ಮುಂದುವರಿಸಿದರೆ. ಹೇಗೆಂದರೆ, ಆ್ಯಂಡ್ ದೆನ್ ದೇ ಬ್ರಿಸ್ಕ್ಲಿ ಮಾರ್ಚ್ಡ್ ಬ್ಯಾಕ್ ಆ್ಯಂಡ್ ವೇ ದೇ ಹ್ಯಾಡ್ ಕಮ್. ಅವ್ರು ಮತ್ತೆ ಎಲ್ಲಿಂದ ಬಂದರು ಅಲ್ಲಿಗೆ ಅವ್ರು ಮತ್ತೆ ಚುರುಕಾಗಿ, ತುಂಬ ಬ್ರಿಸ್ಕ್ಲಿ ಮೀನ್ಸ್ ಚುರುಕಾಗಿ, ತುಂಬ ಚುರುಕಾಗಿ ಅವರು ಮತ್ತೆ ಮಾರ್ಚ್ ಪಾಸ್ನ ಮತ್ತೆ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಈಗ ಅವರು ಹೋಗ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು 5ನೇ ಪ್ಯಾರಾಗ್ರಾಫ್ ನೋಡ್ತಾ ಬನ್ನಿ, ತಡ ಮಾಡಬೇಡ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೋಸ್ಟ್ಲಿ. ನೋಡಿ, ಈ ಚೆನ್ನಾಗಿ ಅರ್ಥ ಇದೆ ಅಂದರೆ ಮತ್ತೊಮ್ಮೆ ವಿಡಿಯೋಗಳು ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ವೇಳೆ ಚೆನ್ನಾಗಿದೆ ದಯಮಾಡಿ ನೀವು ಕಮೆಂಟ್ ಮಾಡಿ, ಅಥವಾ ಇನ್ನೂ ಯಾವ್ದಾದ್ರು ಬೇಕಾದರೂ ಕೂಡ ಕಮೆಂಟ್ ಮಾಡಿ. ಆ ವಿಷಯಗಳನ್ನ ನಾನು ನಿಮಗೋಸ್ಕರ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಯಾವೆಲ್ಲ ಕಾನ್ಸೆಪ್ಟ್ ಕೇಳಬೇಕು, ಗ್ರಾಮರ್ ಪಾರ್ಟ್ ಇರ್ಬೋದು, ಲೆಸನ್ ಇರ್ಬೋದು, ಮಾಡ್ತೀನಿ. ನನಗಂತೂ ನೀವು ತಿಳಿಸೋ ಪ್ರಯತ್ನವನ್ನು ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಮುಂದೆ ಬರೋಣ. 5ನೇ ಪ್ಯಾರಾಗ್ರಾಫ್ ನೋಡ್ಕೊಂಡು, ಇಸ್ ಇಟ್ ಆಲ್ ಮಂಜು ಆಸ್ಕಿಂಗ್ ಇನ್ ಡಿಸಪಾಯಿಂಟ್ಮೆಂಟ್. ನೋಡಿ, ಆ ಮಂಜು ಮತ್ತೆ ಬಾಬು ಮಾತ್ರ ಅಬ್ಸರ್ವ್ ಮಾಡ್ತಿರಲ್ವಾ, ಅವರು ಆಸ್ ಅ ಚಿಲ್ಡ್ರನ್ ದೇ ವರ್ ಇನ್ ಗ್ರೇಟ್ ಎಕ್ಸೈಟ್ಮೆಂಟ್.
ಏನೋ ಆಗ್ಬಿಡ್ಬೋದು, ಮಹಾಯುದ್ಧ ಆಗ್ಬಿಡ್ಬೋದು, ಘಟನೆ ಆಗ್ಬಿಡ್ಬೋದು, ಯುದ್ಧ ನಮಗೂ ಪೊಲೀಸವ್ರಿಗೂ ಹೊಡೆದಾಟ ಆಗ್ಬಿಡ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ಕೂತಿದ್ರು. ಅವ್ರು ಹೇಳ್ತಾರೆ ಅಷ್ಟೇನಾ ನೋಡಿ, ಅವ್ರು ಹೇಳ್ತಾರೆ ಅಷ್ಟೇನಾ ಆಗಿದ್ದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ವಾಟ್ ಎಲ್ಸ್ ಡಿಡ್ ಯು ವಾಂಟ್ ನೋಡಿ. ಅದಕ್ಕೆ ಮಂಜು ಹತ್ರ ಕೇಳಿದಾಗ ಬಾಬು ಹೇಳ್ತಾನೆ ಇನ್ನೇನು ಬೇಕಿತ್ತು ನನಗೆ, ಡ್ಯಾನ್ಸ್ ಮಾಡಬೇಕಿತ್ತಾ, ಡ್ರಾಮಾ ಮಾಡಬೇಕಿತ್ತಾ ಅಂತೇಳಿ ಅವನು ಕೋಪದಲ್ಲಿ ಮಾತಾಡ್ತಿದ್ದಾನೆ. ಬಾಬು ಆಸ್ಪಿಟ್ಸ್ ಕಾನ್ಫಿಡೆಂಟ್ ಕೋಪದ ಸ್ವಲ್ಪ ಲಿಟ್ಲಿ ಬಿಟ್ಟು ತಿರಸ್ಕಾರದ ರೀತಿಲಿ ಇನ್ನೇನು ಆಗ್ಬೇಕಿತ್ತು ನಿನಗೆ, ಜಗಳ ಮಾಡ್ಬೇಕಲ್ಲ, ಡ್ಯಾನ್ಸ್ ಮಾಡ್ಬೇಕಿತ್ತ, ಅವನು ಡ್ರಾಮಾ ಮಾಡ್ಬೇಕಿತ್ತ ಅಂತೇಳಿ ಕೂಡ ಸ್ವಲ್ಪ ಕೋಪದಲ್ಲಿ ಕೇಳ್ತಾ ಇದ್ದಾನೆ. ನೆವರ್‌ಲೆಸ್ ಹಿ ಅಂಡರ್ಸ್ಟುಡ್ ಅವರ್ ಫೀಲಿಂಗ್ ಆ್ಯಂಡ್ ಆಸ್ಕ್ಡ್ ಮೋಹನ್ ದ ಸೇಮ್ ಕ್ವಶನ್ ನೋಡಿ. ಅದಾಗಿ ಕೂಡ ಮತ್ತೆ ಆ ಮೋಹನ್ ಮನೆಗೆ ಬಂದಾಗ ಬಾಬು ಅವನ ತಂಗಿಗೆ ಹೇಳಿದ್ರು ಕೂಡ ಮತ್ತೆ ಇವನು ಅವನ ಎಕ್ಸೈಟ್ಮೆಂಟ್ ಕೇಳ್ತಾ ಇದ್ದಾನೆ. ಅವನೇನು ಕೇಳ್ತಾನೆ, ವೈ ಡಿಡ್ ಯು ಗೋ ಬ್ಯಾಕ್ ಸೋ ಕ್ವೈಟ್ಲಿ? ನೀನು ಯಾಕೆ, ಅಲ್ಲ ಮೋಹನ್ ಅಣ್ಣ ನೀನು ಯಾಕೆ ವಾಪಸ್ ಹಾಕಿ ನಿಶಬ್ದ ಹೋಗ್ಬಿಟ್ರಿ, ಹಾಗೆ ಹೋಗ್ಬೋದಾ? ಮತ್ತೆ ವೈ ಯು ಸ್ಕೇರ್ಡ್ ಆಫ್ ವಾಟ್ ದ ಪೊಲೀಸ್ ವುಡ್ ಡು? ನೀವು ಪೊಲೀಸಿಗೆ ಎದುರುಬಿಟ್ರೆ ಅವ್ರೇನಾರು ಮಾಡ್ತಾರೆ ಅಂತೇಳಿ ಹಾಗೆ ಸುಮ್ಮನೆ ಹೋದ್ರಲ್ಲ ಅಂತೇಳಿ. ಮತ್ತೆ ನೋಡಿ ಇವರು ಆ್ಯಸ್ ಸ್ಮಾರ್ಟ್ ಚಿಲ್ಡ್ರನ್ ದರ್ ಆಸ್ಕಿಂಗ್, ಅವ್ರು ಚಿಕ್ಕ ಮಕ್ಳು ಅವ್ರಿಗೆ ಗೊತ್ತಾಗಲ್ಲಲ್ವಾ ಚಳುವಳಿ ಅಂದ್ರೇನು, ಶಾಂತಿ ಅಂದ್ರೇನು, ಅಹಿಂಸೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಅವ್ರು ಕೇಳ್ತಾ ಇದ್ದಾರೆ ಯಾಕೆ ನೀವು ಪೊಲೀಸಿಗೆ ಎದುರುಬಿಟ್ರ, ಅದಕ್ಕೆ ಸೈಲೆಂಟಾಗಿ ಹೋದ್ರಾ? ಕ್ವೈಟ್ ಮೀನ್ಸ್ ಸೈಲೆಂಟಾಗಿ ಹೋದ್ರಲ್ಲ, ನಿಶಬ್ದವಾಗಿ ಹೋದ್ರಲ್ಲ, ಯಾಕೆ ಏನು ಘೋಷಣೆ ಕೊಟ್ಟಿದ್ರು, ಜೋರಾಗಿ ಹೋರಾಟ ಮಾಡ್ತೀನಿ ಅಂದ್ಕೊಂಡ್ವಿ, ಜಗಳ ಮಾಡ್ತೀನಿ ಅಂದ್ಕೊಂಡ್ಬಿಡಿ, ಅವೆಲ್ಲ ಮಾಡಲಿಲ್ಲ ನೀವು, ಹಾಗೆ ಹೋಗ್ಬಿಟ್ರಲ್ಲ ಯಾಕೆ ಅಂತೇಳಿ ಕೂಡ ಅವನು ಕೇಳ್ತಾ ಇದ್ದಾನೆ. ಮುಂದೆ ಹೇಳೋದು ಕರೆಕ್ಟ್ 6th ಪ್ಯಾರಾಗ್ರಾಫ್ ನೋಡ್ತಾ ಬರೋಣ. ಮೋಹನ್ ಸೀಮ್ಡ್ ಇಮ್ಮೆನ್ಸ್ಲಿ ಪ್ಲೀಸ್ಡ್ ವಿತ್ ಹಿಮ್ಸೆಲ್ಫ್ ಸ್ಕೇರ್ಡ್. ಮೋಹನ್ಗೊಂದು ಖುಷಿ ಇತ್ತು, ನಾನು ಕೂಡ ಈ ಚಳವಳಿಯಲ್ಲಿ ಭಾಗಿಯಾಗಿದೆ ಅನ್ನೋ ಖುಷಿ ಇತ್ತು. ಆ ಖುಷಿ ನಾವು ಕೇಳ್ತಾನೆ ಸ್ಕೇರ್ಡ್, ಭಯನಾ ನನಗೆ ನೋಡಿ, ನಾಟ್ ಇನ್ ದ ಲೀಸ್ಟ್, ಸ್ವಲ್ಪನೂ ಇಲ್ಲ ನನಗೆ, ಸ್ವಲ್ಪನೂ ಭಯ ಇಲ್ಲ. ಎಂತ ಭಯ ನನಗೆ? ಮತ್ತೆ ಹೇಳ್ತಾನೆ ವಿ ಹ್ಯಾಡ್ ಪ್ಲಾನ್ ಇನ್ ದಿಸ್ ವೇ, ನಾವು ಪ್ಲಾನ್ ಮಾಡಿದ್ದೆ ಹೀಗೆ, ನಾವು ಚಳುವಳಿನ ಮಾಡಿದ್ದೆ ಈ ಥರ, ನಾನು ನಿಶಬ್ದವಾಗಿ ಹೋಗಬೇಕು ಅಂತ ಮಾಡಿದ್ವಿ ಪ್ಲಾನ್. ಹಾಗಾಗಿ ನಾವು ಪ್ಲಾನ್ ಏನು ಮಾಡಿದ್ವಿ ಆ ರೀತಿ ಮಾಡಿದ್ದೀವಿ ಅಷ್ಟೇ. ನಾವೇನು ಯಾವತ್ತೂ ಹೊಡೆದಾಟ ಮಾಡೋದು ಜಗಳ ಮಾಡೋ ಪ್ಲಾನ್ ಮಾಡಿರಲಿಲ್ಲ, ಆಯ್ತಾ. ನಾವು ಹಾಗೆ ಪ್ಲಾನ್ ಮಾಡಿದ್ವಿ, ಹಾಗೆ ಮಾಡಿದ್ದೀವಿ ಅಷ್ಟೇ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಮತ್ತೆ ವಿ ನ್ಯೂ ದೇ ವುಡ್ ಸ್ಟಾಪ್ ಅಸ್ ಅಟ್ ದ ಗೇಟ್, ನಮ್ಗೆ ಗೊತ್ತಿತ್ತು ಆ ಪೊಲೀಸರು ನಮ್ಮನ್ನ ಗೇಟ್ ಹತ್ರ ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ನಾವು ಅಲ್ಲಿವರೆಗೆ ಮತ್ತೆ ಪ್ಲಾನ್ ಮಾಡಿದ್ವಿ. ಮತ್ತೆ ಹೇಳ್ತಾನೆ ವಿ ನ್ಯೂ ದೇ ಎಕ್ಸ್ಪೆಕ್ಟೆಡ್ ಅಸ್ ಟು ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ನನಗೆ ಗೊತ್ತಿತ್ತು ಮೋಸ್ಟ್ಲಿ ನಾವೆಲ್ಲ ಜಗಳ ಮಾಡ್ತೀವಿ ಅಂದ್ಕೊಂಡಿದ್ರು ಪೊಲೀಸ್ನವರು, ನಾವು ಹೋರಾಟ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು ಪೊಲೀಸವರು. ಮೋಸ್ಟ್ಲಿ ಹಂಗೆ ಮಾಡಿದ್ರೆ ಅರೆಸ್ಟ್ ಮಾಡಕ್ಕೆ ಕಾಯ್ತಿದ್ರು ಅವ್ರು ನಮ್ಮನ್ನು ನೋಡಿ. ಮುಂದೆ ಹೇಳ್ತಾನೆ ಎಸ್ ದೇ ವಾಂಟೆಡ್ ಅಸ್ ಟು ಡೂ ದಟ್ ಸೊ ದಟ್ ದೇ ಕುಡ್ ಬೀಟ್ ಅಪ್ ಅಸ್ ಅಪ್ ಆ್ಯಂಡ್ ಹೌಲ್ ಅಸ್ ಅವೇ ಟು ಜೈಲ್. ಮತ್ತೆ ಏನು ಮಾಡಿದ್ರು, ಮೋಸ್ಟ್ಲಿ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹೊಡಿಬೋದು, ನಾವು ಹಾಗೆ ಕೂಗಿದ್ರೆ, ಹಾಗೆ ಜಗಳ ಮಾಡಿದ್ರೆ ನಮ್ಮನ್ನು ನೋಡೋದು ಅರೆಸ್ಟ್ ಮಾಡೋಕ್ಕೆ ಪೊಲೀಸವರು ಕೂಡ ಪ್ಲಾನ್ ಮಾಡಿದ್ರೇನೋ, ನಮ್ಗೆ ಅದು ಕೂಡ ಗೊತ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವು, ಸೈಲೆಂಟಾಗಿ ಮೂವ್ಮೆಂಟ್ ಮಾಡಿದ್ವಿ, ಜಗಳ ಮಾಡಿಲ್ಲ, ಗಲಾಟೆ ಮಾಡಿಲ್ಲ. ನಮ್ಗೆ ಗೊತ್ತಿತ್ತು ಅವರಲ್ಲೇ ತಡೀತಾರೆ, ಮತ್ತು ಪೊಲೀಸರು ನಮ್ಮನ್ನು ಆ ಥರ ಮಾಡಿ ಗಲಾಟೆ ಮಾಡಲಿ ಅಂತ ಕಾಯ್ತಾ ಇದ್ರು. ಒಂದು ವೇಳೆ ಕಾದಿದ್ರೆ ಆ ಥರ ಮಾಡಿ ಜಗಳಾಟ ಮಾಡಿದ್ರೆ ಅವ್ರು ನಮ್ಮನ್ನು ಅರೆಸ್ಟ್ ಮಾಡಿ ಏನು ಮಾಡ್ತಿದ್ರು, ಜೈಲಿಗೆ ಕಳಿಸ್ಬಿಡ್ತಿದ್ರು ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಬಟ್ ವಿ ಆರ್ ನಾಟ್ ಪ್ರಿಪೇರ್ಡ್ ಟು ಗೋ ಟು ಜೈಲ್, ನಾವು ಜೈಲಿಗೆ ಹೋಗೋದಕ್ಕೆ ಸಿದ್ರಿಲ್ಲ, ನಾವು ರೆಡಿ ಇಲ್ಲ. ಅದು ಈಗಲೇ ಹೋಗ್ತೀವ, ಅವ್ರಿಗೆ ಇನ್ನೂ ನೋಡಿ ಮತ್ತೆ ಹೇಳ್ತಾರೆ ನಾಟ್ ಆಸ್ ದಟ್, ಇನ್ನೂ ಈಗಲೇ ಹೋಗ್ತೀವ, ಇಲ್ಲೇ ಹೋಗಲ್ಲ. ಎನಿವೇ ಏನೇ ಆದರೂ ಕೂಡ ನಾಟ್ ಅಂಟಿಲ್ ವಿ ಹ್ಯಾವ್ ಗಿವನ್ ದೆಮ್ ಮಚ್ ಮೋರ್ ಟ್ರಬಲ್, ನಾವು ಇನ್ನೂ ಒಂದು ಹಿಂಸೆ ಕೊಡೋ ಮೂಲಕ ನಾವು ಜೈಲಿಗೆ ಹೋಗಿ ರೆಡಿ ಇಲ್ಲ. ಜೈಲಿಗೆ ಹೋಗ್ತಾ ರೆಡಿ ಇದ್ದೀವಿ, ಆದರೆ ಅವ್ರಿಗೆ ಇನ್ನೂ ಅಷ್ಟು ಹಿಂಸೆ ಕೊಡಬೇಕು, ಇನ್ನೂ ತುಂಬ ಹಿಂಸೆಗಳನ್ನ ಕೊಡಬೇಕು. ಯಾರಿಗೆ? ಪೊಲೀಸವ್ರಿಗೆ. ಆಮೇಲೆ ನಾವು ಹೋಗ್ತಿರ್ಬೇಕಾರೆ, ಬಟ್ ಈಗಲೇ ಅಂತೂ ನಾವು ರೆಡಿ ಇಲ್ಲ, ನಾವು ಇಲ್ಲೇ ಜೈಲಿಗೆ ಹೋಗೋಕ್ಕೆ ರೆಡಿ ಆಗಿಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ನೋಡಿ ಅವರ ಡಿಸಿಷನ್ ನೋಡಿ, ಅವರ ಪ್ಲಾನ್ ನೋಡಿ. As a young boy, Mohan, at the age of 18, he had a great plans. That means his team has a great plans. ಎಂತ ಅದ್ಭುತವಾದ ಪ್ಲಾನ್ ಮಾಡಿದ್ದಾರೆ ನೋಡಿ. ಅವ್ರಿಗೆ ಒಗ್ಗಟ್ಟಿತ್ತು ನೋಡಿದ್ರೆ. ನಮ್ಮಲ್ಲಿ ಏನಾಗಿದೆ, ಯಾರೋ ಒಬ್ಬ ಹೋದ್ರೆ ನಮಗೇನು, ಯಾರಪ್ಪ ಅವ್ರು ನಮಗೇನು ಅಲ್ವಾ. ಸೊ ಈ ಮನೋಭಾವಗಳು ಯಾವತ್ತು ಇರಬಾರ್ದು. ಅನ್ಯಾಯ ಯಾರಿಗಾದ್ರೂ ಕೂಡ ಅನ್ಯಾಯನೇ, ನಾವು ನೋಡ್ತೀವಲ್ವಾ. ಸೊ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗತ್ತೆ. ಆ ಒಂದು ಪ್ರಿನ್ಸಿಪಲ್ನ ಒಂದು ವ್ಯಾಲ್ಯೂನ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಲೆಸನ್ನಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನು ಅದಾದ್ಮೇಲೆ ಮುಂದೆ ಬರೋಣ. And so we decided we would give them no chance at all. ನಾವು ಅದಕ್ಕೆ ಡಿಸೈಡ್ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಮ್ಮನ್ನು ಅರೆಸ್ಟ್ ಮಾಡೋ ಚಾನ್ಸ್ನ ಅವರಿಗೆ ಕೊಡಬಾರ್ದು, ಅವ್ರು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಆಗಬಾರ್ದು. ಆ ರೀತಿ ನಾವು ಪ್ಲಾನ್ನ ಮಾಡಿದ್ವಿ ಅಂತೇಳಿ ಅವ್ನು ಹೇಳ್ತಾನೆ. ವಾಟ್ ವಾಸ್ ದ ಪಾಯಿಂಟ್ ದೆನ್? ಬಾಬು ಕೇಳಿ, ಹಾಗಾದ್ರೆ ನಿಮ್ಮ ಪ್ಲಾನ್ ಏನಾಗಿತ್ತು? ಸುಮ್ಮನೆ ಬರೋದು ಸುಮ್ಮನೆ ಹೋಗೋದು ಅಷ್ಟೇ ನಿಮ್ಮ ಪ್ಲಾನ್ ಆಗಿತ್ತಾ ಅಂತೇಳಿ ಅವ್ರು ಕೇಳ್ತಾರೆ. ಅದಕ್ಕೆ ಅಂತ ಹೇಳ್ತಾನೆ ವೈಲ್ ಮಂಜು ಲಿಸನ್ ಅರ್ನೆಸ್ಟ್ಲಿ ಹರ್ ಚಿನ್ ಕಪ್ಪಿಡ್ ಇನ್ ಅವರ್ ಹ್ಯಾಂಡ್ಸ್. ನೋಡಿ ಮಂಜು ಏನು ಮಾತಾಡಿ ಚಿಕ್ಕ ಹುಡುಗಿ ಅವರು ಕೂಡ ತುಂಬ ಈಗರ್ಫುಲ್ಲಿ ಕೇಳ್ತಿದ್ರು ಏನಾಗ್ಬೋದು ಅಂತೇಳಿ. ಹೀಗೆ ಕಪ್ಪಿಡ್ ಅಂದರೆ ತನ್ನ ಕೈನ ಚಿನ್ನಿಗೆ ಒದಗೊಟ್ಟು ಹೀಗೆ ಅವಳು ಕೇಳ್ತಾ ಇದ್ದಾಳೆ. ಇಟ್ಸ್ ಲೈಕ್ ಅ ಡಿಕ್ಲರೇಷನ್ ಆಫ್ ವಾರ್, ವಿ ಹ್ಯಾವ್ ಟೋಲ್ಡ್ ದೆಮ್. ಅದೊಂದು ಯುದ್ಧದ ಘೋಷಣೆ ರೀತಿ ಇತ್ತು ನಾವು ಮಾಡಿದ್ದು. ಹೇಗಿತ್ತು ಅಂತ ಹೇಳಿದ್ರೆ ನೋಡಿ, ಅವ್ರು ಹೇಳ್ತಾನೆ ವಿ ಹ್ಯಾವ್ ಟೋಲ್ಡ್, ನಾವು ಅವ್ರಿಗೆ ಹೇಳಿದ್ದೀವಿ. ಏನಂತ ಹೇಳಿದ್ದೀವಿ? ದಿಸ್ ಈಸ್ ವಾರ್ ಫಾರ್ ಅಸ್ ಆ್ಯಂಡ್ ಯು ಆರ್ ದ ಎನಿಮಿ. ಇದು ನಮಗೂ ನಡೆಯುವಂಥ ಯುದ್ಧ. ನೋಡಿ 18 ವರ್ಷ ಹುಡುಗ ಎಂಥ ಅವ್ರಿಗೆ ಎಂಥ ಒಂದು ವಾರ್ನಿಂಗ್ ಕೊಟ್ಟು ಬಂದೆ ನೋಡಿ ಪೊಲೀಸ್ನವರಿಗೆ. ಇದು ನಮಗೂ ಇರುವಂಥ ನಡುವೆ ಇರುವಂಥ ಯುದ್ಧ, ನೀವು ನಮ್ಮ ಶತ್ರುಗಳು ಅಂತ ಹೇಳ್ತಾನೆ ಆ ಮೋಹನ್ ಮತ್ತು ಅವನ ಟೀಮ್. ನೋಡಿ ಅದ್ಭುತವಾದ ಒಂದು ಚಳುವಳಿ ಮಾಡಿ. ಜೊತೆಗೆ ಯು ಡೋಂಟ್ ಸ್ಟಾರ್ಟ್ ಎ ವಾರ್ ವಿತೌಟ್ ಫಸ್ಟ್ ಡಿಕ್ಲೇರಿಂಗ್ ಯುವರ್ ಇಂಟೆನ್ಷನ್. ನೀವು ನಿಮ್ಮ ಇಂಟೆನ್ಷನ್ ತಿಳಿಸೋರು, ನಿಮ್ಮ
ಉದ್ದೇಶವನ್ನು ತಿಳಿಸೋರು ಯುದ್ಧ ಮಾಡೋದು ತಾನೆ, ಯುದ್ಧ ಮಾಡಬಾರ್ದು ನಮ್ಮ ಮೇಲೆ, ಯುದ್ಧ ಮಾಡೋದು ತಾನೆ ಅಂತೇಳಿ ಕೂಡ ಕೇಳಿದೆ. ನಮಗೆ ತಿಳಿಸ್ಬೇಕು, ನೀವು ನಮ್ಮಲ್ಲಿ ಯುದ್ಧ ಮಾಡೋದಾಗಲಿ ನಮ್ಮನ್ನು ಅರೆಸ್ಟ್ ಮಾಡೋದಾಗಲಿ ಏನೇ ವಿಷಯಕ್ಕಿದ್ರು ನೀವು ನಮಗೆ ತಿಳಿಸೇ ಮಾಡಬೇಕು ಅಂತೇಳಿ ಕೂಡ ಅವ್ರಿಗೆ ಹೇಳಿದ್ರಂತೆ ಅಂತೇಳಿ ಹೇಳ್ವಾಗ ಅಷ್ಟೊತ್ತಿಗಾಗಲಿ ಅವ್ರ ಅಮ್ಮ ಕೂಡ ಇವರೆಲ್ಲ ಕೇಳ್ಕೊತಿದ್ರು. ನೋಡಿ ಏನಂತ ಹೇಳ್ತಾರೆ, ಅನ್ಲೆಸ್ ಯು ಆರ್ ಅಡಾಲ್ಫ್ ಹಿಟ್ಲರ್, ನೀನು ಅಡಾಲ್ಫ್ ಹಿಟ್ಲರ್ ಆಗಿದ್ರೆ ಕೇಳ್ತಿದ್ರು, ನೀನು ಅಲ್ವಲ್ಲ, ಅದಕ್ಕೆ ಅವ್ರು ಕೇಳಿಲ್ಲ ಪೊಲೀಸರು ಅಂತ ಹೇಳ್ತಿದ್ದಾರೆ. ಅವರು ಕೂಡ ಸ್ವಲ್ಪ ಏನು ತಮಾಷೆ ವ್ಯಂಗ್ಯ ಮಾಡೋ ರೀತಿ ತಮಾಷೆ ರೀತಿ ಅವ್ರು ಕೇಳ್ತಿದ್ದಾರೆ, ನೀವು ಅಡಾಲ್ಫ್ ಹಿಟ್ಲರ್ ಗೊತ್ತಲ್ಲ ನಿಮಗೆ? ಹಿಟ್ಲರ್ ಒಬ್ಬ ಈ ವಾಸ್ ಅ ಡಿಕ್ಟೇಟರ್ ಫ್ರಮ್ ದ ಜರ್ಮನಿ ಅಲ್ವಾ? ಜರ್ಮನಿಯ ಹಿಟ್ಲರ್ ನಿಮಗೆ ಸೋಷಿಯಲಿಸಮ್ ಇದೆ ಅಲ್ವಾ, ಅವನ ಬಗ್ಗೆ ಕೂಡ ಇದೆ, ನೀವು ನೋಡ್ತಾ ಇರ್ತೀನಿ, ಸೋಷಿಯಲಿಸಮ್ ಕೂಡ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಅಡಾಲ್ಫ್ ಹಿಟ್ಲರ್ ಆಗಿ ನಿಮ್ಮ ಮಾತು ಕೇಳ್ತಿದ್ದ ನಾವು ಪೊಲೀಸರು, ನೀವು ಅಡಾಲ್ಫ್ ಹಿಟ್ಲರ್ ಅಲ್ವಾ, ಅದಕ್ಕೆ ಅಲ್ವಲ್ಲ, ಅದಕ್ಕೆ ಅವ್ರು ನಿಮ್ಮ ಮಾತನ್ನ ಜಾಸ್ತಿ ಸೀರಿಯಸ್ ಆಗಿ ಕೇಳಿಲ್ಲ ಅಂತೇಳಿ ಅವರು ಕೂಡ ಸಣ್ಣ ನಗುವನ್ನು ಬೀಳ್ತಾ ಹೇಳ್ತಾ ಇದ್ದಾರೆ. ಅದಕ್ಕೆ ಅವನು ಮೋಹನ್ ಕೂಡ ರಿಪ್ಲೈ ಮಾಡ್ತಾನೆ, ರೈಟ್ ವಿಚ್ ವೇರ್ ನಾಟ್, ಹೌದೌದು ಅದು ಸರಿ, ನಾವೇನು ಅಡಾಲ್ಫ್ ಹಿಟ್ಲರ್ ಅಲ್ವಲ್ಲ ಅಂತ ಅವನು ಕೂಡ ಹೇಳ್ತಾ ಇದ್ದಾನೆ. ಸೊ ದಟ್ಸ್ ಹೌ ಇಟ್ ವಾಸ್. ಹಾಗಾದ್ರೆ ಆಗಿತ್ತು ಅದು ಕತೆ, ಓಕೆ ಇರಲಿ. ಮತ್ತೆ ಆ್ಯಂಡ್ ವಾಟ್ ವಾಸ್ ದಟ್ ಪೇಪರ್ ಯು ಗೇವ್ ದ ಪೊಲೀಸ್ ಮ್ಯಾನ್, ಅವರಮ್ಮ ಮತ್ತೆ ಕೇಳ್ತಿದ್ದಾರೆ, ಹಾಗಾದ್ರೆ ನೀವು ಪೊಲೀಸ್ ಮನೆಗೆ ಕೊಟ್ಟರಲ್ಲ ಪೇಪರ್, ಅದೇನಾಗಿತ್ತು, ಅದೇನದು ಪೇಪರ್ ಅಂತ ಕೂಡ ಅವರಮ್ಮ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ನೋಡಿ ಅವನ ಮೋಹನ್ ಹೇಳ್ತಾ ಇದ್ದಾನೆ, ಅದಕ್ಕೆ ರಿಪ್ಲೈ ಮಾಡ್ತಾನೆ, ಅಮ್ಮನಿಗೆ ಹೇಳ್ತಾ ಇದ್ದಾನೆ, ದಟ್ ವಾಸ್ ಅ ನೋಟಿಸ್ ಸರ್ವ್ಡ್ ಆನ್ ದ ಕಲೆಕ್ಟರ್. ನೋಡಿ ಅದೊಂದು ನೋಟಿಸ್ ಆ ಬ್ರಿಟಿಷ್ ಕಲೆಕ್ಟರ್ಗೆ ಕೊಟ್ಟಿದ್ದೀವಿ, ಕಲೆಕ್ಟರ್ಗೆ ಏನು ಕೇಳ್ತೀರಿ, ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಹಿಸ್ ಮೆಜೆಸ್ಟೀಸ್ ಗೌರ್ಮೆಂಟ್, ನಮ್ಮ ಮಹಾರಾಜರ ಸರ್ಕಾರದಿಂದ ನಾವು ಕೊಟ್ಟಿದ್ದೀವಿ. ನೋಡಿ ಆಗೆಲ್ಲ ಏನಿತ್ತು, ಪ್ರೆಸಿಡೆನ್ಸಿ ಇತ್ತಲ್ವಾ, ಆಗ ನಮಗೆ ಗೊತ್ತಿಲ್ಲ ಮೈಸೂರು, ವಿಶಾಲ ಮೈಸೂರು ಇತ್ತು ಅಂತ ಹೇಳ್ತೀವಿ. ಆಗ ರಾಜರ ಒಂದು ಮೂಲಕ ಇವರು ಲೆಟರ್ನ ಕೊಟ್ಟಿದ್ರಂತೆ, ಯಾರಿಗೆ, ಬ್ರಿಟಿಷ್ ಕಲೆಕ್ಟರ್ಗೆ ಕೊಟ್ಟಿದ್ರಂತೆ. ಏನಂತೇಳಿ ನೋಡಿ, ಆಸ್ಕಿಂಗ್ ದೆಮ್ ಟು ಕ್ವಿಟ್ ಇಂಡಿಯಾ ಆರ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಏನಂತಪ್ಪ ಲೆಟರ್ ಕೊಟ್ಟಿದ್ರು, ನೀವು ಭಾರತವನ್ನು ಬಿಟ್ಟು ಹೋಗಿ ಅಥವಾ ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತೇಳಿ ವಾರ್ನಿಂಗ್ ಕೊಟ್ಟು ಒಂದು ಪತ್ರವನ್ನು ಕೊಟ್ಟಿದ್ರಂತೆ. ಅರ್ಥ ಆಗ್ತಿದ್ಯಾ? ನಾವು ಯಾರು ಕೊಟ್ಟಿರೋದು, ಮೋಹನ್ ಮತ್ತೆ ಟೀಮ್. ಯಾಕಾಗಿ, ಬಿಕಾಸ್ ದ ಬ್ರಿಟಿಷ್ ಅರೆಸ್ಟೆಡ್ ದ ಮೋಹನ್ಸ್ ಫಾದರ್, ಪಾಪ್ಯುಲರ್ ಟೀಚರ್ ದೇ, ಅಲ್ಲಿರುವಂಥ ಒಬ್ಬ ಪ್ರಸಿದ್ಧ ಶಿಕ್ಷಕ ಅವರ ಅಪ್ಪನ ಅವರು ಅರೆಸ್ಟ್ ಮಾಡಿದ್ರು ಅಂತೇಳಿ, ಅದಕ್ಕೆ ಇವನು ಆ ಒಂದು ವಾರ್ನಿಂಗ್ನ ಕೊಟ್ಟಿದ್ದಾರೆ ಆ ಟೀಮ್ ಅವರು ಅಂತೇಳಿ ನಾವು ನೋಡ್ತಾ ಇದ್ವಿ. ಮುಂದೆ ಹೋಗೋಣ ಮತ್ತೆ 8ನೇ ಪ್ಯಾರಾಗ್ರಾಫ್ ನೋಡ್ತಾ ಬನ್ನಿ. ಸುಮನ್ ಅಂಡ್ ಅನದರ್ ಬಾಯ್ ಟರ್ನ್ಡ್ ಅಪ್ ಆಫ್ಟರ್ ದೇ ಹ್ಯಾಡ್ ಫಿನಿಶ್ ದೇರ್ ಡಿನ್ನರ್ ದಟ್ ನೈಟ್. ಅವತ್ತೇನಾಯ್ತು, ರಾತ್ರಿ ಮತ್ತೆ ಅಲ್ಲೆಲ್ಲ ಊಟ ಆಯಿತು, ಸುಮನ್ ಮತ್ತೆ ಅವ್ರ ಫ್ರೆಂಡ್ಸ್ ಕೂಡ ಅವರು ಹೊರಟ್ಬಿಟ್ರು ಅಂತೇಳಿ. ಆ್ಯಂಡ್ ದ ಬಾಯ್ಸ್ ಸ್ಟ್ಯಾಗರ್ಡ್ ಇನ್ ದ ವಿತ್ ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್. ನೋಡಿ ಅವ್ರು ಏನು ಮಾಡಿದ್ರು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಬರ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ, ಒಂದಿಷ್ಟು ಪೇಪರ್ ಸುತ್ತಿರೋಂಥ ಒಂದು ಬಂಡಲ್ನ ತಲೆ ಮಾಡಿಕೊಂಡು ಇದೆಲ್ಲ ಅಲ್ಲಾಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇದ್ದಾರೆ. ಅದು ತುಂಬ ಭಾರವಾಗಿತ್ತೇನೋ, ಹಾಗಾಗಿ ಅವರು ಬರ್ತಾ ಇದ್ದಾರೆ. ಹಾಗಾದ್ರೆ ಆ ಬಂಡಲ್ ಏನಾಗಿತ್ತು, ಆ ಬಂಡಲ್ ಏನಾಗಿತ್ತು, ಅವ್ನು ಯಾಕೆ ತೂರಾಡಬೇಕಾಗಿತ್ತು, ಯಾಕೆ ಅಷ್ಟೊಂದು ಭಾರ ಆಯ್ತು ಅಂತ ನೋಡ್ತಾವ್ರೆ. ಆ್ಯಂಡ್ ಇನ್ ಹಿಸ್ ಹ್ಯಾಂಡ್ಸ್, ಅವ್ನ ಕೈಲಿ ಹಿಡ್ಕೊಂಡು ತೂರಾಡ್ಕೊಂಡು ಬರ್ತಿದ್ದಾರೆ. ವಾಟ್ ಇಟ್, ಮೋಹನ್ ಆಸ್ಕಿಂಗ್, ನಮ್ಗೆ ಸಿಕ್ತಾ ನಿಮಗೆ ಅಂತೇಳಿ ಮೋಹನ್ ಕೇಳ್ತಾ ಇದ್ದಾರೆ. ಸಿಕ್ತಾ ನಿಮಗೆ ಅದೇನು ಅಂತೇಳಿ, ಅದು ಏನಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸಿಕ್ತಾ ಅದು ಅಂತೇಳಿ ಮೋಹನ್ ಕೇಳ್ತಾ ಇದ್ದಾನೆ. ಆಗ ಈಸ್ ವಾಯ್ಸ್ ಟೆನ್ಸ್ ವಿತ್ ಎಕ್ಸೈಟ್ಮೆಂಟ್, ಅವನಿಗೆ ಕೂಡ ಏನಾಗ ಎಕ್ಸೈಟ್ಮೆಂಟ್, ಸಿಕ್ತಾ ಅಂತ ಆ ರೀತಿ ಎಕ್ಸೈಟ್ಮೆಂಟಾಗಿ ಕೇಳ್ತಿದ್ದಾನೆ. ಎಸ್, ಲಾಟ್ ಆಫ್ ಟ್ರಬಲ್, ತುಂಬ ಸಮಸ್ಯೆ ಆಯಿತು. ಹೌದು ಸಿಕ್ತು, ಆದರೂ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡಿದೀವಪ್ಪ ನಾವು. ವೇರ್ ಶಾಲ್ ಐ ಟೇಕ್ ಇಟ್, ನಾನು ಎಲ್ಲಿ ತೊಗೊಂಡು ಹೋಗ್ಲಿ ಅಂತ ಹೇಳ್ತಿದ್ದಾರೆ. ಅದು ತಂದಂಥ ಒಂದು ಆ ಬಂಡಲ್ ಇತ್ತಲ್ಲ, ಆ ಬಂಡಲ್ ಅದನ್ನ ನಾನು ಎಲ್ಲಿ ತೊಗೊಂಡು ಹೋಗ್ಲಿ, ಸಿಕ್ತು ಬಹಳ ಕಷ್ಟಪಟ್ವಿ ನಾವು. ಆದರೆ ಈಗ ನಾನು ಎಲ್ಲಿ ತೊಗೊಂಡು ಹೋಗ್ಲಿ ಅಂತೇಳಿ ಅವರು ಹೇಳ್ತಿದ್ದಾನೆ. ಅದಕ್ಕೆ ಹಿಯರ್ ಲೆಟ್ ಮಿ ಹೆಲ್ಪ್ ಯು, ಮೋಹನ್ ಹೇಳ್ತಾನೆ, ಇಲ್ಲಿ ನಾನು ಹೆಲ್ಪ್ ಮಾಡಿ ಇಟ್ಕೊಂಡು ತುಂಬ ತೂಕ ಆಯ್ತಲ್ಲ, ಅದಕ್ಕೆ ಈಗ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬಾಯಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಮೈ ರೂಮ್, ಓಕೆ ಅಮ್ಮ, ನೋಡಿ ನನ್ನ ರೂಮ್ ತಗೊಂಡು ಹೋಗೋಣ ಅಮ್ಮ ಅಂತ ಅವ್ನು ಕೇಳ್ತಾನೆ. ಆಗ ನೋ, ಐ ಥಿಂಕ್ ದ ಪೂಜಾ ರೂಮ್ ಇಸ್ ಬೆಟರ್. ಮತ್ತೆ ಹೇಳ್ತಾರೆ ಅಂತ, ಅದು ನನ್ನ ರೂಮ್ ಬೇಡ, ಮೋಸ್ಟ್ಲಿ ಅಲ್ಲಿ ಅದು ಸರಿಯಾಗಲ್ಲ, ಇಲ್ಲಿ ಪೂಜಾ ರೂಮ್ ಇದೆ ನೋಡಿ, ಮನೆಯಲ್ಲಿ ದೇವ್ರ ಮನೆ ಇದೆ, ಅಲ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿ ಮತ್ತೆ ಅವರು ಹೇಳ್ತಾ ಇದ್ದಾರೆ. ಏನು ತೊಗೊಂಡು ಹೋಗ್ಬೇಕು ಮುಂದೆ ಗೊತ್ತಾಗ್ತದೆ. ಲೈಟ್ ದೇರ್ ವಿತ್ ಲುಕ್ ಮೋರ್ ನಾರ್ಮಲ್, ಅಲ್ಲಿ ಲೈಟ್ ಇದೆ ನನ್ನ ಪೂಜೆ ರೂಮಲ್ಲ, ಅದೇನಷ್ಟೊಂದು ಸ್ಟ್ರಾಂಗ್ ಕಾಣದೇ ಇದ್ರೆ ಬೆಸ್ಟ್ ಅಲ್ವಾ, ಹಾಗಾಗಿ ಅದನ್ನ ಅಲ್ಲಿ ಇಟ್ಬಿಡೋಣ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ರೈಟ್ ಆಸ್ ಯೂಶುವಲ್ ಅಮ್ಮ, ಮತ್ತೆ ಹೌದೌದು ಹಾಗೆ ಇಡಿ ಅಲ್ಲೇ ಅಮ್ಮ ಮತ್ತೆ ಹೇಳ್ತಾರೆ, ಹೌದೌದು ಮಾಮೂಲಿ ಅಲ್ಲೇ ಇಟ್ಟಿರಲ್ಲ, ಹಾಗೆ ಅಲ್ಲೇ ಇಟ್ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಪೂಜಾ ರೂಮ್ ದೇನ್, ಹಾಗಾದ್ರೆ ಪೂಜಾ ರೂಮ್ಗೆ ಇಟ್ಬಿಡೋಣ ಅಂತೇಳಿ, ದೇವ್ರ ಮನೆಗೆ ಇಡೋಣ ಅಂತೇಳಿ ಪ್ಲಾನ್ ಮಾಡ್ತೀರಿ. ಹಾಗಾದ್ರೆ ಏನು ಇಡಬೇಕು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ದ ಬಾಯ್ ವೆಂಟ್ ಅವೇ ಆಫ್ಟರ್ ವಿಸ್ಪರ್ಡ್ ಕನ್ವರ್ಸೇಷನ್ ವಿತ್ ಸುಮನ್. ನೋಡಿ ಸುಮನ್ ಜೊತೆಗೆ ಆ ಹುಡುಗ ಬಂದಂಥ ಹುಡುಗ ಒಂದಿಷ್ಟು ಸಂಭಾಷಣೆ ಮಾಡಿ ಅವನೇ ಮಾಡ್ತಾನೆ ಹೋಗ್ತಾ ಇದ್ದಾನೆ. ದೆನ್ ಸುಮನ್ ಕೂಡ ಹೋದ. ಅಮ್ಮ ಅಂಡ್ ಮೋಹನ್ ವೆಂಟ್ ಇನ್ ಟು ದ ಸ್ಮಾಲ್ ಪೂಜಾ ರೂಮ್. ಅಮ್ಮ ಮತ್ತೆ ಮೋಹನ್ ಏನು ಮಾಡಿದ್ರು, ಮೋಹನ್ ಮತ್ತೆ ಅವರಮ್ಮ ಆ ಒಂದು ಏನು ತಂದ್ರಲ್ಲ ಪಾರ್ಸಲ್ ತಗೊಂಡು ಪೂಜಾ ರೂಮ್ಗೆ ಹೋಗ್ತಾ ಇದ್ದಾರೆ. ಬಾಬು ಅಂಡ್ ಮಂಜು ಸ್ಟೇರ್ಡ್ ಕ್ಯೂರಿಯಸ್ಲಿ ಓವರ್ ದ ಶೋಲ್ಡರ್ಸ್. ನೋಡಿ ಈ ಬಾಬು ಮತ್ತೆ ಮಂಜು ತುಂಬ ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಮಾಡ್ತಾರೆ, ಇವರು ಅಮ್ಮ ಮತ್ತೆ ಮೋಹನ್ ಏನು ಮಾಡ್ತಾ ಇದ್ದಾರೆ, ಆ ಸುಮನ್ ಬರ್ತಾನೆ, ಆ ಹುಡುಗ ಬರ್ತಾನೆ, ಒತ್ಕೊಂಡು ಬರ್ತಾರೆ, ಏನೋ ಹೇಳ್ತಾರಲ್ಲ, ತಗೊಂಡೋಗಿ ಏನೋ ಸಿಕ್ತಾ ಅಂತಾರೆ, ಸಿಕ್ತು ಅಂತಾರೆ, ತಗೊಂಡೋಗಿ ಏನೋ ಇಡ್ತಿದ್ರಲ್ಲ ದೇವ್ರ ಮನೆಗೆ ಅಂತೇಳಿ ಅವ್ರು ತುಂಬ ಎಕ್ಸೈಟ್ಮೆಂಟ್ ಆಗಿ ನೋಡ್ತಾರೆ. ಅವ್ರಿಗೆ ಅರ್ಥ ಆಗ್ತಿಲ್ಲ, ಏನು ಚಿಕ್ಕ ಮಕ್ಕಳಲ್ಲ, ಅವ್ರಿಗೆ ಏನೋ ಅರ್ಥ ಆಗ್ತಿಲ್ಲ.
But Babu and Manju stared curiously over their shoulders at the mysterious parcel, which turned out to be a cyclo-styling machine. ಏನಾಗಿತ್ತು ಅಂದರೆ ಅದು ಸೈಕ್ಲೋ-ಸ್ಟೈಲಿಂಗ್ ಮಿಷಿನ್ ಆಗಿತ್ತು. ಸೈಕ್ಲೋ-ಸ್ಟೈಲಿಂಗ್ ಮಿಷಿನ್ ಅಂತಂದರೆ ಅದು ಪ್ರಿಂಟಿಂಗ್ ಮಿಷಿನ್ ಆಗಿತ್ತು. ಏನಾಗಿತ್ತು ಅದು? ಇಟ್ಸ್ ಅ ಪ್ರಿಂಟಿಂಗ್ ಮಿಷಿನ್. ಏನಕ್ಕೆ ಪ್ರಿಂಟ್ ಮಾಡ್ತಿದ್ರು? ನಮಗಾಗ ನೋಡಿದ್ರಲ್ಲ 1942 ನಾವು ನೋಡ್ತಾ ಇದ್ದೀವಿ ಆ ಸನ್ನಿವೇಶನ. ಆಗ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರು ಅಡಗಿಕೊಂಡು ಚಳುವಳಿ ಮಾಡ್ತಾಯಿದ್ರು. ಬ್ರಿಟಿಷರ ವಿರುದ್ಧವಾಗಿ ಅಡಗಿ ಕುಳಿತುಕೊಂಡು ಚಳುವಳಿಗಳನ್ನ ಮಾಡ್ತಾಯಿದ್ರು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ತಾವು ಹಡಿಕೊಂಡೇ ಕೆಲಸ ಮಾಡ್ತಿದ್ರು. ಆ ಒಂದು ಪ್ರಿಂಟಿಂಗ್ ಪ್ರೆಸ್ನ ಅದನ್ನು ಮುಚ್ಚಿಟ್ಕೊತೀವಿ. ಯಾಕಂದರೆ ಬ್ರಿಟಿಷರು ಸೀಸ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಚಳುವಳಿ ಮಾಡೋರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡ್ತಾರೆ. ಅದಕ್ಕೆ ಅವರು ರಾತ್ರಿ ಹೊತ್ತು ಕತ್ಲಲ್ಲಿ ನೋಡಿ, ನಾವು ಅನ್ಕೋಬೇಕು ಏನು ಗೊತ್ತೇನ್ರಿ, ನಾನು ನೋಡ್ಬೇಕಾದಲ್ಲಿ ಸ್ವಾತಂತ್ರ್ಯ ಹೋರಾಟ ಎಂಬುದು ನಾಟ್ ಓನ್ಲಿ ಇಟ್ ವಾಸ್ ಫಿಕ್ಸ್ಡ್ ವಿತ್ ಮಹಾತ್ಮ ಗಾಂಧಿ ಆರ್ ಸಮ್ ಸ್ಕಾಲರ್ಲಿ ಫ್ರೀಡಮ್ ಫೈಟರ್ಸ್, ಅವ್ರಿಗೆ ಮಾತ್ರ ಅಲ್ಲ, ಎಷ್ಟು ಸಣ್ಣ ಕುಟುಂಬ, ಒಂದು ಹಳ್ಳಿಯ ಒಂದು ಸಣ್ಣ ಕುಟುಂಬಕ್ಕೂ ಕೂಡ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಭಾಗಿಯಾಗಿದ್ರು ಅವರು ಕೂಡ. ಸೊ ಅದು ನಾವು ನೋಡ್ತಿರೋದು, ಒಂದು ಸಣ್ಣ ಕುಟುಂಬ, ಯಾವುದೋ ಒಂದು ಮೂಲಿರುವಂಥ ಒಂದು ಕುಟುಂಬ, ಅದು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದೆ, ಹೋರಾಟ ಮಾಡ್ತಿದ್ದಾರೆ. ಎಷ್ಟು ಒಂದು ಸಣ್ಣ ಹಳ್ಳಿಲಿ ನೋಡಿ. ಅದಕ್ಕೆ ಅವ್ರು ತಂದಿರುವಂಥದ್ದು ಸೈಕ್ಲೋ-ಸ್ಟೈಲಿಂಗ್ ಮಿಷಿನ್. ಅದನ್ನ ಅಂದರೆ ಪ್ರಿಂಟಿಂಗ್ ಮಿಷಿನ್ ತಂದಿದ್ದಾರೆ. ಏನಕ್ಕೆ? ಪಾಂಪ್ಲೆಟ್ಗಳನ್ನ ಪ್ರಿಂಟ್ ಮಾಡಿ ಸ್ಪ್ರೆಡ್ ಮಾಡೋಕ್ಕೆ, ಹಂಚೋದಕ್ಕೆ ತಂದಿದ್ದಾರೆ. ನೋಡಿದ್ರಾ? ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಹಾಗಾಗಿ ಅದನ್ನ ಅರೆಸ್ಟ್ ಮಾಡೋಕ್ಕೆ ಯಾರು ಬರ್ತಾರೆ? ಬ್ರಿಟಿಷರು ಬರ್ತಾರೆ ಅಂತ ಹೇಳೋದನ್ನ ಪೂಜಾ ರೂಮ್ಗೆ ಕದ್ದು ಇಡ್ತಾ ಇದ್ದಾರೆ. ಮುಂದೆ 9ನೇ ಪ್ಯಾರಾಗ್ರಾಫ್ ಬನ್ನಿ. ಬಾಬು ಮೋಹನ್ ಸೆಡ್ ಆಸ್ ದ ಸೆಟಲ್ ಡೌನ್ ಟು ವರ್ಕ್. ನೋಡಿ, ಈಗ ಅವನು ಕೂತ್ಕೊಂಡ, ಯಾರೋ ಮೋಹನ್ ಬಾಬು ಅಂತ ಹೇಳ್ತಾ ಇದ್ದಾನೆ. ಏನು, ಹೇಗೆ ನಾವು ಕೆಲಸಕ್ಕೆ ಕೂತ್ಕೊಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಬೇಕನ್ನೋ ರೀತಿ ಬಾಬು ಅಂತ ಮೋಹನ್ ಕರೀತಾ ಇದ್ದಾನೆ. ಸಿಟ್ ಔಟ್ ಇನ್ ದ ಫ್ರಂಟ್ ರೂಮ್ ಆ್ಯಂಡ್ ಕೀಪ್ ವಾಚ್. ನೀ ಅಲ್ಲಿ ಫ್ರಂಟ್ ರೂಮಲ್ಲಿ ಕೂತ್ಕೋ ಬಾಬು, ಅಲ್ಲೇ ಫ್ರಂಟ್ ರೂಮಲ್ಲಿ ಕೂತ್ಕೋ, ನೋಡು ಸ್ವಲ್ಪ ನಾವೇನೋ ಮಾಡ್ತೀವಿ ಸ್ವಲ್ಪ ಒಳಗಡೆ, ನೀನು ಸ್ವಲ್ಪ ನೋಡು, ವಾಚ್ ಮಾಡ್ತಾ ಇರು, ಕಾಯ್ತಾ ಇರು. ಗಿವ್ ವಾಸ್ ವಾರ್ನಿಂಗ್ ಇಫ್ ಎನಿ ಒನ್ ಸೀಮ್ಸ್ ಟು ಬಿ ಕಮಿಂಗ್ ಟು ಅವರ್ ಹೌಸ್. ಯಾರಾದರೂ ಒಳಗಡೆ ಬರೋ ರೀತಿ ಕಾಣಿಸಿದ್ರೆ ನಮಗೆ ಮೊದಲೇ ವಾರ್ನಿಂಗ್ ಕೊಟ್ಬಿಡು. ಯಾರು ಬರ್ಬೋದು ಆ ಟೈಮಲ್ಲಿ ಅರೆಸ್ಟ್ ಮಾಡೋಕ್ಕೆ? ಪೊಲೀಸ್ ಬರ್ಬೋದಾ, ಬ್ರಿಟಿಷ್ ಬರ್ಬೋದಾ? ನೋಡಿದ್ರೆ ಹಾಗಾಗಿ ಮೋಹನ್ ಅವನಿಗೆ ಬಾಬು ಹೇಳ್ತೀನಿ, ಬಾಬು ಅಲ್ಲೇ ಕೂತ್ಕೋ, ಆ ರೂಮಲ್ಲಿ ಕೂತ್ಕೊಂಡು ಒಬ್ಸರ್ವ್ ಮಾಡು, ಹೊರಗಡೆ ಯಾರು ಬರ್ತಾ ನೋಡ್ತಾ ಇರೋ. ಯಾಕೆಂದರೆ ನಾವು ಆ ತಕ್ಷಣಕ್ಕೆ ಏನು ಮಾಡ್ತೀವಿ, ನೀವು ವಾರ್ನಿಂಗ್ ಕೊಟ್ಟರೆ ನಮಗೆ ಸಿಗ್ನಲ್ ಕೊಟ್ಟರೆ ಮಾಡ್ತೀವಿ, ನಾವು ಸ್ಟಾಪ್ ಮಾಡಿಬಿಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಮಂಜು ಗೋ ಟು ಬೆಡ್. ಮತ್ತು ಮಂಜು ಹೇಳ್ತಾನೆ, ಮಂಜು ನೀನು ಮನೆಗೆ ಹೋಗು, ಮಲ್ಕೋಗು ಅಂತೇಳಿ ಕೂಡ ಹೇಳ್ತಾನೆ ಮೋಹನ್. ಆಮೇಲೆ ಮತ್ತೆ ಯೋಚನೆ ಮಾಡ್ತಾನೆ, ಬೇಡ ಬೇಡ ಅಲ್ಗೋದು ಬೇಡ, ಆರೆನ್ಸ್ ಹಾಗಾದರೆ ಇಲ್ಲ ಅಂತಂದರೆ ಈ ವೆಂಟ್ ಆನ್ ನೋಟಿಸಿಂಗ್ ಅವರ ಕಸ್ಟ್ ಫಾಲನ್ ಪ್ಲೇಸ್. ಅವಳೇನಾಗಿತ್ತು, ಮುಖ ಜೋರ್ ಬೀಳ್ತೀನಿ, ನೀನು ನಿದ್ದೆ ಮಾಡೋ ರೀತಿ ಆಗಿತ್ತು ಅವಳು. ಅದಕ್ಕೆ ಅವ್ನು ಹೇಳ್ತಾನೆ, ಯು ಸಿಟ್ ಹಿಯರ್ ಇನ್ ದ ಹಾಲ್ ಆ್ಯಂಡ್ ಪಾಸ್ ಆನ್ ಬಾಬುಸ್ ವಾರ್ನಿಂಗ್ ಟು ಅಸ್. ನೀನು ಮಲ್ಕೋಬೇಡ, ಇಲ್ಲಿ ಕೂತ್ಕೋ, ಹಾಲಲ್ಲಿ ಕೂತ್ಕೊಬಿಡು. ಅವ್ನು ಹೊರಗಡೆ ರೂಮಿಂದ ನಿನಗೆ ಸಿಗ್ನಲ್ ಕೊಟ್ಟರೆ ನೀನು ನನಗೆ ಸಿಗ್ನಲ್ ಕೊಟ್ಬಿಡು, ಆಯಿತಾ ಅಂತೇಳಿ ಮಂಜುನ ಕೂಡ ಕೂರಿಸ್ಕೊತಾ ಇದ್ದಾನೆ ಮೋಹನ್. ಅಂದರೆ ತುಂಬ ಚಿಕ್ಕ ಮಗಳು, 11 ವರ್ಷದ ಚಿಕ್ಕ ಹುಡುಗಿ, ಸಣ್ಣ ಹೆಣ್ಣು ಮಗಳು, ಅವಳನ್ನು ಕೂಡ ಆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನೋಡಿ, ಇಷ್ಟು ದೊಡ್ಡವರಿಂದ ಶುರು ಮಾಡಿ ಸಣ್ಣವರವರಿಗೆ ಪ್ರತಿಯೊಬ್ಬರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅದೊಂದು ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ನಮಗೊಂದು ಬೇಜಾರಾಗುತ್ತೆ ಗೊತ್ತಾ, ನಾವು ಆಗ್ಬಿಟ್ಬೇಕಿತ್ತಲ್ಲ. ನಾನು ಕೂಡ ಆಗ್ಬಿಟ್ಟಿದ್ದು ಸ್ವಲ್ಪ ಸ್ವಾತಂತ್ರ್ಯ ಹೋರಾಟ ಅಂತ ಅನ್ಸ್ಕೊಬಿಡ್ತು, ನನಗೂ ಬಹಳ ಹೆಮ್ಮೆ ಆಗ್ತಿತ್ತು. ನನ್ನ ಬಗ್ಗೆನೂ ಕೂಡ ನೀವು ಓದ್ತಿದ್ದಲ್ವ, ತುಂಬ ಖುಷಿ ಆಗ್ತಿತ್ತು. ಬಟ್ ಬ್ಯಾಡ್ಲಾಕ್ ಏನು ಮಾಡೋಣ, ನಾವು ಈಗ ಬಿಟ್ಬಿಟ್ಟಿದ್ದೀವಿ, ಯಾವ ದೊಡ್ಡ ಕಾರ್ಯಗಳನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಯಾರು ನಿಮಗೆ ಹೆಲ್ಪ್ ಆಗ್ಬೋದು, ನಮ್ಮ ಪಾಠ ನಿಮ್ಗೆ ಹೆಲ್ಪ್ ಆಗುತ್ತಲ್ವ, ಅದಷ್ಟೇ ಸಾಕು. 10ನೇ ಪ್ಯಾರಾಗ್ರಾಫ್ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀನಿ ಇವತ್ತಿಗೆ, ಆಯಿತಾ? ಇವತ್ತು ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಇದು 10ನೇ ಪ್ಯಾರಾಗ್ರಾಫ್ ಮಾಡಿಬಿಟ್ಟು ಫಸ್ಟ್ ಪಾರ್ಟ್ನ ಮುಗಿಸೋಣ, ಮತ್ತು ನಾಳೆ ನಿಮಗೆ ಸೆಕೆಂಡ್ ಪಾರ್ಟ್ನ ಮಾಡ್ಕೊಡ್ತೀನಿ, ಓಕೆನಾ? ನೋಡೋಣ. ಬಾಬು ಸ್ಯಾಟ್ ಔಟ್ ಸೈಡ್. ನೋಡಿ, ಏನಾಗುತ್ತೆ, ಬಾಬು ಅಲ್ಲೇ ಕೂತ್ಕೊಂಡ, ಹೊರಗಡೆ ನಿಂತ್ಕೊಂಡು ಕಾಯ್ತಾ ಕೂತಿದ್ದಾನೆ. ಅಲರ್ಟ್ ಆ್ಯಂಡ್ ಅಟೆಂಟಿವ್. ಅವನು ತುಂಬ ಅಲರ್ಟ್ ಆಗಿದ್ದಾನೆ, ರಾತ್ರಿ ಆಗಿದೆ, ನಿದ್ರೆ ಬರ್ತಾ ಇಲ್ಲ. ಸ್ವಾತಂತ್ರ್ಯ ಹೋರಾಟ ತಮಾಷೆ ಆಗೋತ್ತೇನ್ರಿ, ಅವ್ರು ಅಲರ್ಟ್ ಆಗಿದ್ದಾನೆ, ಅಟೆಂಟಿವ್, ತುಂಬ ಎಚ್ಚರಿಕೆಯಿಂದ ಕೂತಿದ್ದಾನೆ. ನೋಡ್ತಾನೆ. ಹಿ ಫೆಲ್ಟ್ ಅ ಥಿಕನಿಂಗ್ ಇನ್ ಹಿಸ್ ಥ್ರೋಟ್. ಇಟ್ ವಾಸ್ ಬಿಗಿನಿಂಗ್. ಅವನಿಗೆ ಗಂಟು ಒಣಗ್ತಾ ಇದೆ, ಯಾಕೆ ಭಯಕ್ಕೆ ಗಂಟು ಒಣಗ್ತಾ ಇದೆ. ಆ್ಯಂಡ್ ಅಟ್ ಲಾಸ್ಟ್ ಹಿ ವಾಸ್ ಡೂಯಿಂಗ್ ಸಮಥಿಂಗ್. ಯಾರು ಅವನು ಏನೋ ಒಂದು ಮಾಡ್ತಿದ್ದ, ಯಾರೋ ಬರ್ತಾಂತ ಕಾಯ್ತಾ ಇದ್ದ ಅವನು. ವಾಟ್ ಅ ಪಿಟಿ ಗೋಪ್ಯ, ಮುರಳಿ ಆ್ಯಂಡ್ ಅದರ್ಸ್ ವುಡ್ ನೆವರ್ ನೋ ಅಬೌಟ್ ಪರ್ಹ್ಯಾಪ್ಸ್. ನೋಡಿ, ಮತ್ತೆ ಹೇಳ್ತಾನೆ, ಪಾಪ ಆ ಗೋಪ್ಯ, ಆ ಮುರಳಿ ಅವರಿಗೆಲ್ಲ ಗೊತ್ತೇ ಇಲ್ಲ ವಿಷಯ, ಬಹುಶಃ ಗೊತ್ತಿಲ್ವೇನೋ, ಆದರೂ ಮುಂದೊಂದು ಸಹ ಗೊತ್ತಾ. ನೋಡಿ ಹೇಳ್ತಾನೆ ಮತ್ತೆ, ಸಮ್ ಡೇ ಹಿ ಚೆಕ್ ಹಿಮ್ಸೆಲ್ಫ್ ಆ್ಯಂಡ್ ಕೆಪ್ಟ್ ಹಿಸ್ ಐಸ್ ಆ್ಯಂಡ್ ಮೈಂಡ್ ಆನ್ ದ ರೋಡ್ ಔಟ್ ಸೈಡ್. ಆದರೂ ಒಂದಲ್ಲ ಒಂದು ಸಹ ಗೊತ್ತಾಗುತ್ತೆ, ಗೋಪ್ಯ ಮತ್ತು ಮುರಳಿಗೆ ಗೊತ್ತಾಗುತ್ತೆ ಪಾಪ ಅಂತೇಳಿ ಅವರು ಅಂತ ಇದ್ದಾರೆ. ಮೋಸ್ಟ್ಲಿ ಅವ್ರ ಫ್ರೆಂಡ್ಸ್ ಇರ್ಬೋದು, ಅವ್ರ ಫ್ರೆಂಡ್ಸ್ನ ಬಿಟ್ಟು ಕೆಲಸ ಮಾಡ್ತಿದ್ದಕ್ಕೆ ಅವರು ನೊಂದ್ಕೋತಿರ್ಬೋದು ಅಂತ ಅನ್ಕೋತೀನಿ ಮೋಸ್ಟ್ಲಿ, ಆಯಿತಾ? ಸೊ ಅವ್ರು ಆದರೂ ಅವ್ನು ಹೊರಗಡೆ ನೋಡ್ತಾ ಇದ್ದ. ಇಟ್ ವಾಸ್ ಡೆಸರ್ಟೆಡ್. ನೋಡಿ, ಆ ಟೈಮಲ್ಲಿ ಏನಾಗಿತ್ತು, ಡೆಸರ್ಟೆಡ್, ಮರುಭೂಮಿ ಥರ ಆಗ್ಬಿಟ್ಟಿದೆ. ಮರುಭೂಮಿ ಯಾರು ಇರ್ತಾರ ಹಾಗೆ ಆ ಊರಿನ ಸನ್ನಿವೇಶ, ಯಾರೂ ಇಲ್ಲ. ಬಾಬು ಹೊರಗಡೆ ಕಾಯ್ತಾ ಇದ್ದಾನೆ, ಹಾಲಲ್ಲಿ ಮಂಜು ಕಾಯ್ತಾ ಇದ್ದಾಳೆ, ಒಳಗಡೆ ಮೋಹನ್ ಮತ್ತು ಅಮ್ಮ ಅವರೆಲ್ಲ ಏನೋ ಕೆಲಸ ಮಾಡ್ತಿದ್ದಾರೆ, ಯಾವ್ದನ್ನ ಸ್ಟೈಲಿಂಗ್ ಮಿಷಿನ್ ಇಟ್ಕೊಂಡು ಏನೋ ಕೆಲಸ ಮಾಡ್ತಿದ್ದಾರೆ. ಹಾಗೆ ನೋಡುವಾಗ ಅಲ್ಲಿ ಡೆಸರ್ಟೆಡ್, ಯಾರೂ ಇಲ್ಲ, ಫುಲ್ ಮರುಭೂಮಿ ಥರ ಆಗ್ಬಿಟ್ಟಿದೆ. ಇನ್ ದ ಲಿಟಲ್ ವೈಲ್ ದ 9 o'clock ಸೈರನ್ ವೆಂಟ್ ಆಫ್. ಸ್ವಲ್ಪ ಹೊತ್ತಾದ್ಮೇಲೆ 9 ಗಂಟೆದು ಗಡಿಯಾರ ಬಡಿದ್ಬಿಡ್ತು. 9 ಗಂಟೆ ಆಯಿತು ಅಂತೇಳಿ ಸೈರನ್ನು ಬಡಿತು. ಬಂದೆ ಅವನು ಬಾಬು. ನೋಡಿ, ಇಲ್ಲಿ ಒಂದಿಷ್ಟು ವೆಂಟ್ ಆಫ್ ಈ ಥರದೆಲ್ಲ ಸಮ್ ಏನಿದೆ ಫ್ರೇಸಸ್ ಇದೆ ಮತ್ತು ಇಡಿಯಮ್ಸ್ ಇದೆ. ಅವುಗಳು ನಾವು ಈ ಪಾರ್ಟನ್ನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಲೆಸನ್ನೇ ಲೆಂತ್ ಇರೋದ್ರಿಂದ. ನಾನು ಮತ್ತೆ ನಿಮಗೆ ಗ್ರಾಮರ್ ಪಾರ್ಟ್ನ ಬೇರೆ ಪಾರ್ಟಲ್ಲಿ ಮಾಡ್ಕೊಡ್ತೀನಿ. ಸೊ ನೀವು ವಾಚ್ ಮಾಡ್ಕೊಬೋದು, ಆಯಿತಾ? ಓಕೆ, ಮುಂದೆ ಬರೋಣ.
ಬಾಬು ಥಾಟ್ ಫಾರ್ ದ ಫಸ್ಟ್ ಟೈಮ್ ದಟ್ ಡೇ ಆಫ್ ದ ವಾರ್ ಬೀಯಿಂಗ್ ಫಾಟ್ ಆಲ್ ಓವರ್ ದ ವರ್ಲ್ಡ್ ನೋಡಿನ. ಅವತ್ತು ರಾತ್ರಿ ಬಾಬು ಮತ್ತೆ ಯೋಚನೆ ಮಾಡ್ತಾನೆ, ನಮ್ಮ ಭಾರತದಲ್ಲಿ ಮಾತ್ರ ಯುದ್ಧ ಆಗ್ತಿಲ್ಲ ಮಾರೆ, ಪ್ರಪಂಚದಲ್ಲಿ ಪೂರ್ತಿ ಯುದ್ಧ ಆಗ್ತಿದೆ, ಪ್ರಪಂಚದಲ್ಲಿ ಎಲ್ಲ ಕಡೆ ಅಂದರೆ ನಾವು ವರ್ಲ್ಡ್ ವಾರ್ ಕೂಡ ಆಗ್ತಿತ್ತು ಮತ್ತು ವರ್ಲ್ಡ್ ವಾರ್ ಕೂಡ ಆಗ್ತಿತ್ತು. ಹಾಗಾಗಿ ಅವನು ಯೋಚನೆ ಮಾಡ್ತಿದ್ದಾನೆ ಪ್ರಪಂಚದಲ್ಲಿ ಯುದ್ಧ ಆಗ್ತಿದೆ. ನೋಡಿರ ಆ ಚಿಕ್ಕ 18 ವರ್ಷದ ಹುಡುಗನಿಗೆ ಪ್ರಪಂಚದ ಯುದ್ಧಗಳ ಘಟನೆಗಳ ಬಗ್ಗೆ ಯೋಚನೆ ಇದೆ. ನಾವು ಯೋಚನೆ ಮಾಡ್ತಿದ್ದೀವಾ? ಇವತ್ತು ನೋಡಿ ಎಷ್ಟೋ ಅಕ್ರಮಗಳು ಅನಾಚಾರಗಳು ನಡೀತಾ ಇದ್ದಾವೆ, ನಾವು ಯೋಚನೆ ಮಾಡೋದಲ್ವಾ? ದಯಮಾಡಿ ನಾವು ಜವಾಬ್ದಾರಿ ಪ್ರಜೆಗಳಾಗಿ ಎಲ್ಲ ವಿಷಯಗಳನ್ನ ಯೋಚನೆ ಮಾಡಬೇಕು. ಅದಕ್ಕೆ ಸರಿಯಾದ ಸೊಲ್ಯೂಷನ್ಗಳನ್ನ ಕೂಡ ಹುಡುಕಬೇಕಾಗತ್ತೆ, ಸಲಹೆಗಳನ್ನ ಕೊಡಬೇಕಾಗತ್ತೆ, ಅದನ್ನ ನಾವು ಕೂತ್ಕೋಬೇಕಾಗತ್ತೆ. ಮುಂದೆ ಬರೋಣ. ಹಾಗೆ ಮಾಡುವಾಗ ಕಮಿಂಗ್ ಔಟ್ ಆಫ್ ಇಸ್ ರಿವರಿ ನೋಡಿ ಸಡನ್ನಾಗಿ ಏನಾಯಿತು, ಅವ್ನು ನಿಲ್ಲಿಸ್ಬಿಟ್ಟ. ಸಡನ್ನಾಗಿ ಏನು ಮಾಡ್ದ, ಅವ್ನು ಯೋಚನೆ ಮಾಡ್ತಿದ್ದಾನೆ. ಆ ಒಂದು ರಿವರಿ ಮೀನ್ಸ್ ಆ ಒಂದು ಕನ್ಸೋ ಎಂಬಂತೆ ಕೆಲವಾರು ವಿಷಯಗಳನ್ನ ಅವ್ನು ಯೋಚನೆ ಮಾಡ್ತಿದ್ದೆ ಅಂತಂದರೆ ಅದೇ ಪ್ರಪಂಚದ ಯುದ್ಧಗಳು ಅವೆಲ್ಲ ಅವನೇನು ಯೋಚನೆ ಮಾಡ್ತಿದ್ದ, ಅದು ಕನ್ಸೋ ಎಂಬಂತೆ ಇತ್ತು. ಅದನ್ನ ಅವ್ನು ನಿಲ್ಲಿಸ್ಬಿಟ್ಟ. ಈ ಟೆನ್ಸ್ ಸಡನ್ನಾಗಿ ಅದನ್ನು ನೋಡ್ಕೊಂಡು ಏನ್ಬಿಟ್ಟ, ಸ್ವಲ್ಪ ಗಾಬರಿ ಆಗ್ಬಿಟ್ಟ, ಸ್ವಲ್ಪ ಅವನಿಗೆ ಟೆನ್ಸ್ ಆಗ್ಬಿಟ್ಟು, ಸ್ವಲ್ಪ ಗಾಬರಿ ಮತ್ತು ಒಂದಿಷ್ಟು ಉದ್ವಿಗ್ನ ಆದ ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟೊತ್ತಿಗಾಗಿ ಏನಾಗೋಯ್ತು ಅಂದರೆ a man riding a bike got off and stopped right outside their gate. Oh my God, ಅಷ್ಟೊತ್ತಿಗಾಗಲೇ ಅವರ ಮನೆ ಮುಂದೆ ಒಬ್ಬ ಬೈಕಲ್ಲಿ ಬಂದ್ಬಿಟ್ಟ. ಬೈಕಲ್ಲಿ ಬಂದು ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟ. ಯಾರೋ ನಮ್ಮ ಮೋಹನ್ ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟ ಬೈಕಲ್ಲಿ. ಈಗೇನಾಗುತ್ತೆ, ಭಯ ಆಗುತ್ತಲ್ವ ಅವನಿಗೆ, ಅದಕ್ಕೆ ಭಯ ಆಗ್ಬಿಟ್ಟಿದೆ ನೋಡಿ. ಬಟ್ ಇಟ್ ವಾಸ್ ಓನ್ಲಿ ಟು ಲೈಟ್ ಸಿಗರೇಟ್ ನೋಡಿ. ಅವನೇನಾಗಿದ್ದಾನೆ, ಸಿಗರೇಟ್ ಹಚ್ಕೊಂಡು ನಿಲ್ಸಿದ್ದಾನೆ ಅಷ್ಟೇ. ಅವ್ನು ಬೈಕಲ್ಲಿ ಬಂದವನು ಏನು ಮಾಡಿದ್ದಾನೆ, ಸಿಗರೇಟ್ ಹಚ್ಕೊಳ್ಳೋಕೆ ಮಾತ್ರ ನಿಲ್ಸಿದ್ದಾನೆ. ಸಿಗರೇಟ್ ಸೇರೋದು ಸರಿಯಲ್ಲ ಆಯಿತಾ, ಸಿಗರೇಟ್ ಸೇರಬಾರ್ದು, ಯಾವತ್ತೂ ಮಾಡಬಾರ್ದು ನೋಡಿ. ಹಾಗೆ ಅವ್ನು ಸಿಗರೇಟಿಗೆ ಬೆಂಕಿ ಹಚ್ಚಕ್ಕೆ ನಿಂತಿದ್ದಾನೆ ಅಷ್ಟೇ. ಆಮೇಲೆ ಮುಂದೆ ನೋಡಿದ್ರೆ ಹಾಗೆ ಕಾಣಿಸ್ತು. ಅವ್ನು ಮತ್ತೆ ಏನು ಮಾಡ್ದ, ಬಾಬು ಕುಡಿಸಿ ದ ಮ್ಯಾಚ್ ಫ್ಲೇರಿಂಗ್ ನೋಡಿ. ಬಾಬು ನೋಡ್ದ ಅಂದರೆ ಅವನು ಬೆಂಕಿನ ಹಚ್ಕೊಳ್ಳೋದನ್ನ, ಸಿಗರೇಟಿಗೆ ಹಚ್ಕೊಳ್ಳೋದನ್ನ ಏನು ಮಾಡ್ತಾನೆ, ನೋಡ್ತಾನೆ. ಅಲ್ಲಿ ಗೊತ್ತಾಗುತ್ತೆ, ಮೋಸ್ಟ್ಲಿ ಒಂದು ಸಿಗರೇಟ್ ಸೇರೋದಕ್ಕೆ ನಿಂತಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ದೆನ್ ದ ಗ್ಲೋ ಇನ್ ದ ಫ್ರಂಟ್ ಆಫ್ ದ ಮ್ಯಾನ್ಸ್ ಫೇಸ್ ನೋಡಿ. ಮುಖದಲ್ಲಿ ಆಯಿತು, ಮತ್ತೆ ಆ ಫ್ಲೇರಿಂಗ್ ದಟ್ ಮೀನ್ಸ್ ಬೆಂಕಿ ಹಚ್ಚಿನಲ್ಲ, ಬೆಂಕಿ ಕಡೆ ಹಿಡಿದಲ್ಲ, ಆ ಇದ್ರ ಸೌಂಡ್ ಆಯಿತು, ಆ ಮುಖ ಫ್ಲೇರ್ ಆಯಿತು. ಮುಖಕ್ಕೆ ಏನಾಯಿತು, ಆ ಬೆಂಕಿಯ ದಟ್ ಮೀನ್ಸ್ ಬೆಂಕಿ ಕಡ್ಡಿ ಆ ಒಂದು ಬೆಳಕು ಬಂತು, ಚಿಮ್ಮಿತು ಅಂತೇಳಿ. ದ ಸ್ಮಾಲ್ ಪಾಯಿಂಟ್ ಆಫ್ ಲೈಟ್ ಮೂವ್ಡ್ ಆಸ್ ದ ಮ್ಯಾನ್ ಗಾಟ್ ಆನ್ ಹಿಸ್ ಬೈಕ್ ಆ್ಯಂಡ್ ರೋಡ್ ಅವೇ. ಕೊನೆಗೆ ಹಚ್ಚಿದ ಮೇಲೆ ಸಣ್ಣ ಇದು ಬೀಡಿಯ ಮುಂದೆ ಅಥವಾ ಸಿಗರೇಟ್ನ ಮುಂದೆ ಆಗುತ್ತೆ, ಸಣ್ಣ ಬೆಂಕಿ ಇದಲ್ಲ, ಬೆಂಕಿ ಕಿಡಿ ಅದು ಕಾಣಿಸ್ತಂತೆ. ಅದು ಕೂಡ ಬೈಕಲ್ಲಿ ಸ್ವಿಂಗ್ ಅಂತ ಮುಂದೆ ಹೋಗ್ಬಿಡ್ತಂತೆ. ಅದ್ರ ಅಲ್ಲಿ ಗೊತ್ತಾಯ್ತು, ಅವನು ಹೋದ ಅಂತೇಳಿ. ಆ್ಯಂಡ್ ಒನ್ ಮೋರ್ ಬೈಕ್ ಬಾಬು ಫ್ಲಂಗ್ ಹಿಮ್ಸೆಲ್ಫ್ ಇನ್ಸೈಡ್. ಮತ್ತೇನಾಗುತ್ತೋ, ಇನ್ನೊಂದು ಬೈಕ್ ಬಂತು. ಬಾಬು ಏನು ಮಾಡ್ದ, ಒಳಗಡೆ ಓಡಿ ಹೋಗ್ಬಿಟ್ಟ, ಯಾರೋ ಬಂದರು ಅಂತೇಳಿ. ಮಂಜು ಟರ್ನ್ ಸ್ಟಾರ್ಟೆಡ್ ಫೇಸ್ ಟು ಹಿಮ್ ಸಮ್ಮನ್ಸ್ ಕಮಿಂಗ್ ಇನ್. ಮಂಜು ಏನು ಮಾಡ್ಲು, ಅವಳು ಕೂಡ ಓಡೋಗಿ ಯಾರೋ ಬಂದರು ಅಂತೇಳಿ ಹೇಳ್ತಾ ಇದ್ದಾಳೆ. ಈಗ ಫುಲ್ ಗಾಬರಿಯಿಂದ ಎಲ್ಲರೂ ಕೂಡ, ಸ್ಟಾರ್ಟೆಡ್ ಮೀನ್ಸ್ ಗಾಬರಿ, ಬಾಯಿಂದ ನಿಂತಿದ್ದಾರೆ. ಯಾರೆಲ್ಲ, ಮೋಹನ್, ಬಾಬು, ಮಂಜು, ಸುಮನ್, ಅಮ್ಮ ಎಲ್ಲರೂ ಕೂಡ ಏನಾಗಿದ್ದಾರೆ, ಈಗ ಗಾಬರಿಯಿಂದ ನಿಂತಿದ್ದಾರೆ. ಸೊ ಹಾಗಾದರೆ ಇವತ್ತಿನ ತರಗತಿ ಇಷ್ಟಿರಲಿ. ಹಾಗಾದರೆ ಯಾರು ಬಂದರು, ಯಾಕೆ ಬಂದರು, ಆ ಎರಡನೇ ಬೈಕಲ್ಲಿ ಬಂದವರು ಯಾರು, ಪೊಲೀಸ್ ಅವರ, ಬ್ರಿಟಿಷಾ ಅಥವಾ ಮತ್ತೊಬ್ಬರು ಯಾರು ಅಂತೇಳಿ ನಾವು ನೋಡಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ಮತ್ತೊಮ್ಮೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಲೈವ್ ಬೈಲಲ್ಲಿ ನೋಡಿದ್ದೀನಿ, ಯಾವುದೇ ವಿಷಯ ಕೂಡ ಬಿಟ್ಟಿಲ್ಲ. ಯು ಕ್ಯಾನ್ ರೆಫರ್ ದ ಡಿಫಿಕಲ್ಟ್ ವರ್ಡ್ಸ್ ಹಿಯರ್. ಐ ಥಿಂಕ್ ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಎಲ್ಲ ಪಾಠಗಳನ್ನ, ಎಲ್ಲ ಗ್ರಾಮರ್ ಪಾಠನ ಕೂಡ ಡಿಸ್ಕಸ್ ಮಾಡ್ತೀನಿ. ನೀವು ಜಸ್ಟ್ ಕೀಪ್ ವಾಚಿಂಗ್ ಮೈ ಚಾನಲ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.